ಈ ಮನೆಯಲ್ಲಿ ಬರಬೇಕು ಸ್ವಾಮಿ, ಮನೆಯಲ್ಲಿ ನೀವು ವಾಸ ಮಾಡ್ಬೇಕಪ್ಪ. ಈ ಮನೆಯಲ್ಲಿ ನೀವೇ ಆಯ್ಕೆ ಮಾಡ್ಬೇಕಂತ ನಾವು ಪ್ರಾರ್ಥಿಸ್ತೇವೆ. ಸ್ತೋತ್ರ ಮಾಡ್ತೇವೆ, ಸ್ತೋತ್ರ ಮಾಡ್ತೇವೆ ಸ್ತೋತ್ರ ರಾಜ್ಯನೇ ಆಗುತ್ತೋ ರಾತ್ರಿ ನಿಮ್ಮ ಸನ್ನಿಧಾನ ನಾವು ಹೇಳ್ತಾ ಇದೀವಿ ಅಪ್ಪಾಜಿ. ಸ್ತೋತ್ರ ಸ್ತೋತ್ರಪ್ಪ. ಇಲ್ಲಿ ಬಂದಿದ್ದ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತೇನಪ್ಪ. ಎಲ್ಲ ಕರ್ಕೊಂಡ್ಬಂದಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ, ಸ್ತೋತ್ರ ಮಾಡ್ತೇವೆ ಅಪ್ಪಾಜಿ. ಬಿಡುಗಡೆ ಕೊಡಪ್ಪ. ಮಾತನಾಡ್ಬೇಕಂತ ನಾವು ತಂದೆ ನಾಮೇ ಪವಿತ್ರ ನಾಮ ಅರ್ಪಿಸ್ತದೆ ಅಪ್ಪ. ನಮ್ಗೆ ಹಾಡುಗಳು ನೀವು ಕಲಿಸಿಕೊಡ್ಬೇಕು, ಮಾತನಾಡಬೇಕು ಅಪ್ಪ. ವಾಕ್ಯ ಒಟ್ಟಿಗೆ ನೀನು ಮಾತನಾಡ್ಬೇಕಪ್ಪ. ಸ್ತೋತ್ರ ಆರಾಧನೆ ಮುಖಾಂತರ ಕೂಡ ನೀವು ಮಾತನಾಡ್ಬೇಕಂತ ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನ ಜೀವನ ವಾಕ್ಯ ಮಾತಾಡೋದು ಒಂದೊಂದು ಎತ್ತಿ ಹೃದಯದಾಗ ನೀನು ಮಾತನಾಡ್ಬೇಕಪ್ಪ. ಈ ವಾಕ್ಯ ನನಗೆ ಅಂತ ಹೃದಯದಾಗ ನಾಟಬೇಕಂತ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ತಂದೆ ನೀವು ಕೃಪೆ ಮಾಡು ಅಪ್ಪ. ಯಾವ ಕಷ್ಟದಾಗ ಬಂದರು, ಯಾವ ದುಃಖದಾಗ ಬಂದರು, ಯಾವ ಯಾದಿದಾಗ ಬಂದರು, ನಿನ್ನ ಮಕ್ಕಳು ನೀನೇ ಒಳ್ಳೇದು ಮಾಡಿ ಕೊಡ್ಬೇಕಂತ ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ. ಸ್ತೋತ್ರ ಮಾಡ್ತೇವೆ, ಸ್ತೋತ್ರ ಮಾಡ್ತೇವಪ್ಪ. ಎಷ್ಟೋ ದೂರದಿಂದ ಓಡ್ಕೊಂಡು ಬಂದಾರ, ನೀನು ಸಹ ಕೇಳೋದು ಬಂದಾರಪ್ಪ. ಆ ಹೃದಯದಾಗ ನೀನು ಮಾತನಾಡ್ಬೇಕಂತ ನಾನು ಪ್ರಾರ್ಥಿಸ್ತೇನೆ ತಂದೆ ನಾಮೇ ದೇವ್ರೆ ಪ್ರಾರ್ಥಿಸ್ತೇನಪ್ಪ. ಎಲ್ಲಿ ನಮ್ಗೆ ಬಿಡುಗಡೆ ಇಲ್ಲ, ಎಲ್ಲಿ ನಮ್ಗೆ ಸಮಾಧಾನ ಇಲ್ಲ, ನಮ್ಮ ಮಕ್ಕಳಿಗೆ ದೇವ್ರೆ ನೀನು ಆತ್ಕೋಪರಪ್ಪ. ನಿನ್ನ ಬಳಿ ಕರ್ಕೊಂಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನಪ್ಪ. ಸ್ತೋತ್ರಪ್ಪ. ನಿನ್ನ ಪರಿಶನ ತಿಳಿದು ಬರ್ಲಿ, ನಿನ್ನ ಮಹಿಮೆ ಇಳಿದು ಬರ್ಲಿ ಸ್ವಾಮಿ ಅಪ್ಪ. ಇದು ನೀನು ಆವರಿಸ್ಬೇಕಂತ ನಾವು ಪ್ರಾರ್ಥಿಸ್ತೇನೆ ತಂದೆ ಅಪ್ಪ. ಕರ್ತನ ಮೇಜುಗಳು ಯಾರು ತಗೋಬೇಕು ನೀನು ಗೊತ್ತು ಸ್ವಾಮಿ. ಆ ಮಕ್ಕಳಿಗೆ ಇವತ್ತು ಪಾಲ್ಗೊಳ್ಳಬೇಕಂತ ನಾನು ಪ್ರಾರ್ಥಿಸ್ತೇನೆ ಕರ್ತನಿಗೆ ಸ್ತೋತ್ರ ಅಪ್ಪ. ಅವ್ರ ಕೈಗಳು, ಅವ್ರ ಮನಸ್ಸುಗಳು, ತುಟಿಗಳು ಎಲ್ಲ ಪರಿಶುದ್ಧ ಮಾಡ್ಬೇಕಂತ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ಕರ್ತನ ಮೇಜಿದ ಕೈ ಹಾಕೊಂಡ್ಬಂದಿದ್ದೇವೆ, ನೀತಿವಾಗಿ ಪರಿಶುದ್ಧ ಆಗಿದೆ ಅಂತ ಹೇಳಿದೆ ಅಪ್ಪಾಜಿ. ಸ್ತೋತ್ರ ಮಾಡ್ತೇನಪ್ಪ. ಈ ಫಸ್ಟ್ನೇ ತಿಂಗಳ ನಾವು ಕೊಡೋ ಮುಂದಿದ್ದೇವೆ, ನಿನ್ನ ಮಕ್ಕಳು ಆಧರಿಸ್ಬೇಕಂತ ನಾನು ಪ್ರಾರ್ಥಿಸ್ತೇನೆ ತಂದೆ ನಾಮೇ ಪವಿತ್ರ ನಾಮ ನಿನ್ನ ಹಸ್ತ ಹಿಡಿದು ಬರ್ಲಿ ಸ್ವಾಮಿ. ಸ್ತೋತ್ರ ಮಹಿಮೆ ನಿಮ್ಗೂ, ಘನತ ನಿಮ್ಗೂ, ಪರವಾಗಿ ನಿಮ್ಗೆ ಸಪ್ಪ. ಎಲ್ಲ ವಿಷಯ ನಿನ್ನ ಪಾದವಿಟ್ಟು ಹತ್ತಿ ಮುಂದಿನ ಭಾಗ ನೀವು ನಡೆಸಿಕೊಡ್ಬೇಕಂತ ನಾವು ಪ್ರಾರ್ಥಿಸ್ತೇವೆ. ಯೇಸು ಹೆಸರಲ್ಲಿ ನಾವೆಲ್ಲ ಒಪ್ಪಿಸಿ ಬೇಡ್ತೇನೆ ನಮ್ಮ ಪರಲೋಕ ಜೀವ ತಂದೆ. ಹಲ್ಲೆಲೂಯಾ. ಹಲ್ಲೆಲೂಯಾ ಅಂದ್ರೆ ದೇವರಿಗೆ ಮಹಿಮೆ ಆಗಲಿ ಅಂತ. ಆಮೇಲೆ ಆದ್ರಿಂದ ನಾವು ಕೆಲವೊಂದು ಹಾಡುಗಳನ್ನ ಹಾಡಿ ಈ ದಿನ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಹಾಡಿನ ಪುಸ್ತಕದಲ್ಲಿ 8ನೇ ಹಾಡು, ಮಹಿಮೆಯ ರಾಜನು ಮಹಿಮೆಯಿಂದ ಬರುವನು ಮೇಘದೊಳೆ ಬಾಡನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಮಹಿಮೆಯ ರಾಜನು ಮಹಿಮೆಯಿಂದ ಬರುವನು ಮೇಘದೊಳು. ಮಹಿಮೆಯ ರಾಜನು ಮಹಿಮೆಯಿಂದ ಬರುವನು ಮೇಘದೊಳು. ಆನಂದವೇ ಆನಂದವೇ ಆನಂದವೇ
ದೇವರಿಗೆ ಮಹಿಮೆ ಉಂಟಾಗಲಿ. ಮಹಿಮೆಯ ರಾಜನಾಗಿ ಯೇಸು ಕ್ರಿಸ್ತನು ಬರುವವನಾಗಿದ್ದಾನೆ. ಆತನನ್ನ ಬಂಧಿಸುವುದಕ್ಕೆ ಮೊದಲಿಗಿದ್ದಾಗ ನಾವು ಸಿದ್ಧರಾಗಿರೋಣ. ಆಮೆನ್. ದೇವಾದ ದಾನಕ್ಕೆ ಬರುತ್ತಾ ಇದು ನಿನ್ನೊಂದಿಗೆ ಜೀವನ ಕಣ್ಣೀರಲ್ಲೂ ಸುಂದರ ಪಯಣ 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 ನೀನೇ ನನ್ನ ಪ್ರಾಣಾಧಾರವು ಆಧಾರವು ನೀನೇ ನನ್ನ ಸೇವಾಧಾರವು ನೀನೇ ನನ್ನ ಪ್ರಾಣಾಧಾರವು ಆಧಾರವು ನೀನೇ ನನ್ನ ಸೇವಾಧಾರವು ನಿನ್ನೊಂದಿಗೆ ಜೀವನ ಕಣ್ಣೀರಲ್ಲೂ ಸುಂದರ ಪಯಣ ನಿನ್ನೊಂದಿಗೆ ಜೀವನ ಕಣ್ಣೀರಲ್ಲೂ ಸುಂದರ ಪಯಣ ನೀನೇ ನನ್ನ ಪ್ರಾಣಾಧಾರವು ಆಧಾರವು ನೀನೇ ನನ್ನ ಪ್ರಾಣಾಧಾರವು ನೀನು ಇಲ್ಲವೇ ನಾನು ಜೀವಿಸಲಾರೆ ನೀನು ಇಲ್ಲವೇ ನಾನು ಬದುಕಲಾರೆ ನೀನು ಇಲ್ಲವೇ ನಾನು ಜೀವಿಸಲಾರೆ ನೀನು ಇಲ್ಲವೇ ನಾನು ಶೂನ್ಯವಯ್ಯ ನಿನ್ನ ಮರೆತ ಕ್ಷಣವೇ ಒಂದು ಯುಗವಾಗಿ ಅನಿಸಿತು ನನಗೆ ಮುರಿದಾಯಿ ಹೃದಯ ಹುಡುಕಿತು ನಿನ್ನ ಪ್ರೀತಿಗಾಗಿ ನಿನ್ನ ಮರೆತ ಕ್ಷಣವೇ ಒಂದು ಯುಗವಾಗಿ ಅನಿಸಿತು ನನಗೆ ಮುರಿದಾಯಿ ಹೃದಯ ಹುಡುಕಿತು ನಿನ್ನ ಪ್ರೀತಿಗಾಗಿ ನೀನೇ ನನ್ನ ಪ್ರಾಣಾಧಾರವು ಆಧಾರವು ನೀನೇ ನನ್ನ ಜೀವಾಧಾರವು ನೀನೇ ನನ್ನ ಪ್ರಾಣಾಧಾರವು ಆಧಾರವು ನೀನೇ ನನ್ನ ಜೀವಾಧಾರವು ನಿನ್ನೊಂದಿಗೆ ಜೀವನ ಕಣ್ಣೀರಲ್ಲೂ ಸುಂದರ ಪಯಣ ನಿನ್ನೊಂದಿಗೆ ಜೀವನ ಕಣ್ಣೀರಲ್ಲೂ ಅಂದದ ಪಯಣ ನೀನೇ ನನ್ನ ಜೀವಾಧಾರವು ಆಧಾರವು ನೀನೇ ನನ್ನ ಪ್ರಾಣ
ನಿನ್ನೊಂದಿಗೆ ಜೀವಿಸುವೆ ನಾನು ನಿರಂತರವು ನಿನ್ನನ್ನೇ ಪ್ರೀತಿಸುವೆ ನಾನು ಸದಾ ಕಾಲವು ಲೋಕವೆಲ್ಲ ಹುಡುಕಿದೆ ನಾನು ಎಲ್ಲ ಶೂನ್ಯವು ಕೊನೆಗೆ ಉಳಿದಿರುವೆ ನೀನೆ ಸದಾ ಕಾಲವು ನಿನ್ನೊಂದಿಗೆ ಜೀವಿಸುವೆ ನಾ ನಿರಂತರವು ನಿನ್ನನ್ನೇ ಪ್ರೀತಿಸುವೆ ನಾ ಸದಾ ಕಾಲವು ಲೋಕವೆಲ್ಲ ಹುಡುಕಿದೆ ನಾನು ಎಲ್ಲ ಶೂನ್ಯವು ಕೊನೆಗೆ ಉಳಿದಿರುವೆ ನೀನೆ ಸದಾ ಕಾಲವು ನಿನ್ನ ಬಿಡೆನು ದೇವಾ ನನ್ನ ಪ್ರಭುವೇ ನನ್ನ ಪ್ರಾಣನಾಥ ನಿಂತರದಿ ಮುರಿದು ನನ್ನ ಗರ್ಭಿ ಸರಿಪಡಿಸೋ ಪ್ರಭುವೇ ನಿನ್ನ ಬಿಡೆನು ದೇವಾ ನನ್ನ ಪ್ರಭುವೇ ನನ್ನ ಪ್ರಾಣನಾಥ ನಿಂತರದಿ ಮುರಿದು ನನ್ನ ಗರ್ಭಿ ಸರಿಪಡಿಸೋ ಪ್ರಭುವೇ ನೀನೇ ನನ್ನ ಪ್ರಾಣಾಧಾರವು ಆಧಾರವು ನೀನೇ ನನ್ನ ಜೀವಾಧಾರವು ನೀನೇ ನನ್ನ ಪ್ರಾಣಾಧಾರವು ಆಧಾರವು ನೀನೇ ನನ್ನ ಜೀವಾಧಾರವು ಪರಮ ತಂದೆ ನಿನಗೆ ವಂದನೆ ಯೇಸು ಸ್ವಾಮಿ ನಿನಗೆ ವಂದನೆ ಪವಿತ್ರಾತ್ಮ ನಿನಗೆ ವಂದನೆ ತ್ರಯೇಕನೇ ನಿನಗೆ ವಂದನೆ ಪರಮ ತಂದೆ ನಿನಗೆ ವಂದನೆ ಯೇಸು ಸ್ವಾಮಿ ನಿನಗೆ ವಂದನೆ ಪವಿತ್ರಾತ್ಮ ನಿನಗೆ ವಂದನೆ ತ್ರಯೇಕನೇ ನಿನಗೆ ವಂದನೆ ನಿನ್ನೊಂದಿಗೆ ಜೀವನ ಕಣ್ಣೀರಲು ಸುಂದರ ಪಯಣ ನಿನ್ನೊಂದಿಗೆ ಜೀವನ ಕಣ್ಣೀರಲು ಸುಂದರ ಪಯಣ ನೀನೇ ನನ್ನ ಪ್ರಾಣಾಧಾರವು ಆಧಾರವು ನೀನೇ ನನ್ನ ಜೀವಾಧಾರವು ನೀನೇ ನನ್ನ ಪ್ರಾಣಾಧಾರವು ಆಧಾರವು ನೀನೇ ನನ್ನ ಜೀವಾಧಾರವು ಹಲ್ಲೆಲೂಯಾ. ನಮ್ಮ ದೇವರೇ ನಮಗೆ ಪ್ರಾಣಾಧಾರವಾಗಿರುವಾಗ ನಮ್ಮ ಜೀವ ಆತನಲ್ಲೇ ಇರುವಂತದ್ದಾಗಿದೆ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ದೇವಾದಿ ದೇವನು ರಾಜಾದಿ ರಾಜನು ಯೇಸು ನನ್ನ ರಕ್ಷಕ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಇದರಲ್ಲಿ ಹಾಡಿನ ಸಂಖ್ಯೆ 5. ದೇವಾದಿ ದೇವ ರಾಜಾದಿ ರಾಜನು ಯೇಸು ನನ್ನ ರಕ್ಷಕ. ದೇವಾದಿ ದೇವ ರಾಜಾದಿ ರಾಜನು ಯೇಸು ನನ್ನ ರಕ್ಷಕ.
ಯೇಸು ಕ್ರಿಸ್ತನೊಬ್ಬನೇ ನಮ್ಮ ದೇವಾದಿ ದೇವನು ರಾಜಾದಿ ರಾಜನು ನಮ್ಮ ರಕ್ಷಕನು ಆಗಿದ್ದಾನೆ. ಆತನಿಗೆ ಮಹಿಮೆ ಉಂಟಾಗಲಿ. ಈ ಎಲ್ಲರಿಗೂ ಒಂದ್ ಸ್ವಲ್ಪ ಅರ್ಥ ಗೊತ್ತಾಗಲಿ. ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನನ್ನ ಆಧಾರ ನೀನೇ. ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಆಧಾರ ನೀನೇ. ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಆಧಾರ ನೀನೇ. ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಆಧಾರ ನೀನೇ. ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ಕಾಪಾಡಿದೆ. ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ಕಾಪಾಡಿದೆ. ಶಿಲುಬೆಯ
ಸುಖಕ್ಕೆ ಕಾರಣ ನೀನೇ ಏಸಯ್ಯ. ನೀನೇ ಏಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ. ನೀನೇ ಏಸಯ್ಯ, ನನ್ನ ಆಧಾರ ನೀನೇ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಯಲಿಂದಲೂ ಮರಣದಿಂದಲೂ, ಬೇಟೆಗಾರನ ಬಯಲಿಂದಲೂ ಮರಣದಿಂದಲೂ ತಪ್ಪಿಸಿದವರು ನೀನೇ ಏಸಯ್ಯ. ನನ್ನ ಕಾಪಾಡಿದವರು ನೀನೇ ಏಸಯ್ಯ. ತಪ್ಪಿಸಿದವರು ನೀನೇ ಏಸಯ್ಯ. ನನ್ನ ಕಾಪಾಡಿದವರು ನೀನೇ ಏಸಯ್ಯ. ನಿನ್ನತ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿನ್ನೊರೆ ಹೊತ್ತಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನೊರೆ ಹೊತ್ತಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನತ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ನಿಮ್ಮೊರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿಮ್ಮೊರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ
ಬಂದರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ యేసయ్య 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 ಸ್ತೋತ್ರ ಸ್ತೋತ್ರ ಉಪದ್ರವ ಹಾಡಿನ ಸಂಖ್ಯೆ 82ನೇ ಹಾಡು ಉಪದ್ರವ ಬರಲಾರದು ಕೇಳೇನು ನಿನಗೆಂದು ಸಂಭವಿಸದು ಮಗನೇ ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಕೇಳೇನು ನಿನಗೆಂದು ಸಂಭವಿಸದು ಮಗನೇ ಸುರಕ್ಷಿತವಾಗಿರುವೆ ಆತನನೇ ಮರೆವರ್ಗೂ ಸುರಕ್ಷಿತವಾಗಿರುವೆ ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಕೇಳೇನು ನಿನಗೆಂದು ಸಂಭವಿಸಲು ಮಗನೇ ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಕೇಳೇನು ನಿನಗೆಂದು ಸಂಭವಿಸಲು ಮಗನೇ
ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಕೇಳೇನು ನಿನಗೆಂದು ಸಂಭವಿಸದು ಮಗನೇ ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಕೇಳೇನು ನಿನಗೆಂದು ಸಂಭವಿಸದು ಮಗನೇ ಎಂದಿಗೂ ವ್ಯರ್ಥವಲ್ಲ ನಮ್ಮನ್ನೇ ಸಿದ್ಧ ಮಾಡುವ ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಕೇಳೇನು ನಿನಗೆಂದು ಸಂಭವಿಸದು ಮಗನೇ ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಕೇಳೇನು ನಿನಗೆಂದು ಸಂಭವಿಸದು ಮಗನೇ ನಮ್ಮ ಗೂಡಾರದ ಸಮೀಪಕ್ಕೆ ಅಂದ್ರೆ ನಮ್ಮ ಮನೆಯ ಸಮೀಪಕ್ಕೆ ಯಾವುದೇ ಉಪದ್ರವಗಳು ಬರದಂತೆ ದೇವರು ನಮ್ಮನ್ನ ಕಾಪಾಡಿ ನಂಬುವವನಾಗಿದ್ದಾನೆ. ಇಂಥ ದೇವರಿಗೆ ಮಹಿಮೆ ಕೆಳಗೆ ಕೂತ್ಕೊಳ್ಳಿ, ಮೇಲೆ ಕೂತ್ಕೊಳ್ಳಿ, ಮೇಲೆ ಕೂತ್ಕೊಳ್ಳಿ. ನೀನೇನ ಸರ್ವಸ್ವ ನೀ ಮಾತ್ರ ಸಾಕು ನನಗೆ ದೇವಾ ದೇವಾ ನೀನೇನ ಸರ್ವಸ್ವ ನೀ ಮಾತ್ರ ಸಾಕು ನನಗೆ
ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ ನನ್ನ ಜೀವವೇ ನನ್ನ ಪ್ರೀತಿಯೇ ನಿನ್ನಾರಾಧಿಸುವೆ ತಂದೆ ದೇವಾ ನನ್ನ ಆನಂದ ನಿನ್ನೊಡಿದೆ ನನಗೆ ಸುಖವು ತಂದೆ ದೇವಾ ನನ್ನ ಆನಂದ ನಿನ್ನೊಡಿಲೆ ನನಗೆ ಸುಖವು ದೇವಾ ತಂದೆ ದೇವಾ ನೀನೇ ನನ್ನ ಸರ್ವಸ್ವ ನೀ ಮಾತ್ರ ಸಾಕು ನನಗೆ ತಂದೆ ದೇವಾ ನೀನೇ ನನ್ನ ಸರ್ವಸ್ವ ನೀ ಮಾತ್ರ ಸಾಕು ನನಗೆ ನಿನ್ನ ಪ್ರೇಮ ವರ್ಣಿಸಲು ನನ್ನ ಮಾತು ಸಾಲದಯ್ಯ ನಿನ್ನ ಕಾರ್ಯ ವಿವರಿಸಲು ನೀ ಬದುಕು ಸಾಲದಯ್ಯ ನಿನ್ನ ಪ್ರೇಮ ವರ್ಣಿಸಲು ನನ್ನ ಮಾತು ಸಾಲದಯ್ಯ ನಿನ್ನ ಕಾರ್ಯ ವಿವರಿಸಲು ನನ್ನ ಬದುಕು ಸಾಲದಯ್ಯ ತಂದೆ ದೇವಾ ನನ್ನ ಆನಂದ ನಿನ್ನಡಿಲೆ ನನಗೆ ಸುಖವು ತಂದೆ ದೇವಾ ನನ್ನ ಆನಂದ ನಿನ್ನಡಿಲೆ ನನಗೆ ಸುಖವು ತಂದೆ ದೇವಾ ನೀನೇ ನನ್ನ ಸರ್ವಸ್ವ ನೀ ಮಾತ್ರ ಸಾಕು ನನಗೆ ತಂದೆ ದೇವಾ ನೀನೇ ನನ್ನ ಸರ್ವಸ್ವ ನೀ ಮಾತ್ರ ಸಾಕು ನನಗೆ ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಪಂಕ್ತಿ ಪರಿಮಳವೇ ಸಿಹಿತೆ ನಿನ್ನ ರುಚಿಗಿಂತ ನಿನ್ನ ಪ್ರೇಮ ಮಧುರವಯ್ಯ ನಿನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿತೆ ನಿನ್ನ ರುಚಿಗಿಂತ ನಿನ್ನ ಪ್ರೇಮ ಮಧುರವಯ್ಯ ತಂದೆ ದೇವಾ ನಿನ್ನಡಿಲೆ ನನಗೆ ಸುಖವು ತಂದೆ ದೇವಾ ನನ್ನ ಆನಂದ ನಿನ್ನಡಿಲೆ ನನಗೆ ಸುಖವು ತಂದೆ ದೇವಾ ನೀನೇ ನನ್ನ ಸರ್ವಸ್ವ ನೀ ಮಾತ್ರ ಸಾಕು ನನಗೆ ತಂದೆ ದೇವಾ ನೀನೇ ನನ್ನ ಸರ್ವಸ್ವ ನೀ ಮಾತ್ರ ಸಾಕು ನನಗೆ ನಾವೆಲ್ಲರೂ ಇದನ್ನೆಲ್ಲ ಸ್ವಲ್ಪ ಸಮಯ ನಾವೆಲ್ಲರೂ ಇದನ್ನೆಲ್ಲರ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ನಾವು ಕರ್ತನನ್ನ ದೃಷ್ಟಿಸಿ ನೋಡುತ್ತಾ ಆತನನ್ನ ಮಾತ್ರವೇ ನಾವು ಸ್ತೋತ್ರವನ್ನ ಸಲ್ಲಿಸುತ್ತಾ ಆತನನ್ನ ಮಹಿಮೆ ಪಡಿಸುವವರಾಗಿರೋಣ, ಆತನನ್ನ ಘನಪಡಿಸುವವರಾಗಿರೋಣ. ಆತನು ನಮ್ಮ ದೇವರು, ಒಳ್ಳೆಯ ದೇವರು. ಇದುವರೆಗೂ ನಮ್ಮನ್ನ ಕಾದು ಕಾಪಾಡಿ ನಡೆಸಿರುವ ನಮ್ಮ ಕರ್ತನು ನಮ್ಮ ಅರಸನು ಆತನಾಗಿರುವುದರಿಂದ ನಾವೆಲ್ಲರೂ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸುವವರಾಗಿರೋಣ. ಆತನು ನಮ್ಮನ್ನ ಈ ದಿನವೆಲ್ಲ ಕಾದು ಕಾಪಾಡಿ ನಡೆಸಿರುವುದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ದೇವರು ನಮ್ಮನ್ನ ಬೆಳೆಯೋಣ ರಕ್ಷಣೆಯನ್ನ ಕೊಟ್ಟಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಯಾರು ಸ್ತೋತ್ರ ಯಜ್ಞವನ್ನು ಅರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುವ ಹಾಗೆ ನಾವು ಈ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ದೇವರನ್ನು ನಾವು ಘನಪಡಿಸುವವರಾಗಿರೋಣ, ಆತನನ್ನ ಮಹಿಮೆ ಪಡಿಸುವವರಾಗಿರೋಣ. ದೇವರೇ ನೀ ನಮ್ಮನ್ನ ಪ್ರತಿದಿನವೂ ಪ್ರದರ್ಶನವು ನೀ ನಮ್ಮನ್ನ ಕಾದು ಕಾಪಾಡಿ ನಡೆಸಿರುವುದಕ್ಕಾಗಿ ಸ್ತೋತ್ರ. ಭಕ್ತನಾದ ದಾವೀದನು ಯೆಹೋವನಿಗೆ ಹೇಳುವಂತೆ ಈ ದಿನ ನಾನು ಉಳಿದಿರುವುದು ಯೆಹೋವನ ಕರುಣೆಯೇ,
ಆತನ ಕೃಪಾವರವು ನಿಂತು ಹೋಗುವುದಿಲ್ಲ. ಆತನ ಕೃಪೆಯು ನನಗೆ ಶಾಶ್ವತವಾದ ಪ್ರೇರಣೆಯಾಗಿದೆ. ಹೌದು ದೇವರೇ, ಯೆಹೋವನೇ, ಈ ದಿನ ನಾವೆಲ್ಲರೂ ಇಲ್ಲಿ ನಿಂತಿರುವುದೆಲ್ಲವೂ ನಿನ್ನ ಕೃಪೆಯಿಂದಲೇ ಸಲ್ಲಿಸುತ್ತೇವೆ. ಓ ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಎಲ್ಲವೂ ಯೆಹೋವನ ಆತ್ಮನಿಂದಲೇ ಆಗಿದೆ ಹಾಗೆ. ಹೌದು ದೇವರ ಆತ್ಮನೇ, ನಿಮ್ಮಿಂದಲೇ ಎಲ್ಲವೂ ನಡೀತಾ ಇರುವುದಕ್ಕಾಗಿ ಸ್ತೋತ್ರ. ನೀನೇ ಆದಿಯು ನೀನೇ ಅಂತ್ಯವಾಗಿರುವುದಕ್ಕಾಗಿ ಸ್ತೋತ್ರ. ನೀನೇ ಆರಂಭ ನೀನೇ ಅಂತ್ಯವಾಗಿರುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನೀನೇ ಅಲ್ಪ ಒಮೆಗಾ ಆಗಿರುವ ದೇವರೇ, ನಿನಗೆ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ನೀನು ನಿನ್ನೆ ಇದ್ದ ಹಾಗೆ ಇವತ್ತಿರುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಾಳೆ ಕೂಡ ಹಾಗೆ ಇರುವಂತ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಿರಂತರವಾಗಿ ಜೀವಿಸುವ ಜೀವ ಸ್ವರೂಪನಾದ ದೇವರು ನೀನಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಯಾರು ಸೇರಕೂಡಾದಂತ ಬೆಳಕಿನಲ್ಲಿ ವಾಸ ಮಾಡುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಅಪ್ಪ, ನಮ್ಮನ್ನ ತಾಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮೊದಲೇ ನಿನಗಾಗಿ ನಮ್ಮನ್ನ ಪ್ರತಿಷ್ಠೆ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರವಾಗಿದ್ದೇವೆ ದೇವರೇ. ಅಪ್ಪ, ಆದಿಯಲ್ಲಿ ಇದ್ದಂತ ದೇವರೇ, ನಿನಗೆ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವಪ್ಪ. ಓ ದೇವರೇ, ಬಂಡೆಯಾದ ನಮ್ಮ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಯಜ್ಞದ ಕುರಿಮರಿಯಾಗಿದ್ದೇವೆ ದೇವರೇ. ರಥಾಶಗಳಿಗೆ ಒಡೆಯನಾದ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವಪ್ಪ. ದೇವರೇ, ನಿನಗೆ ಯೆಹೋವ ಏರಿಯಾಗಿರುವ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸಿದಾತನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಅಪ್ಪ, ನಿನಗೆ ಯೆಹೋವ ನೀತಿಯಾಗಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವಪ್ಪ. ನೀನು ನಮಗೆಲ್ಲಾದರೂ ಜಯವನ್ನು ಕೊಟ್ಟು ಇದುವರೆಗೂ ನಡೆಸಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಇದುವರೆಗೂ ಕಾದಂತ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಇನ್ನು ಮುಂದೆ ಕೂಡ ನೀ ನಮ್ಮನ್ನ ಕಾದು ಕಾಪಾಡಿ ನಡೆಸುವ ಶಕ್ತನಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಅಪ್ಪ, ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ ನಾವು ನಿಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಯಾರಿಗೆ ಯೆಹೋವನೊಬ್ಬ ದೇವರಾಗಿದ್ದಾನೆ ಅವರು ಭಾಗ್ಯವಂತರು ಎಂಬುದಕ್ಕಾಗಿ ಸ್ತೋತ್ರ. ದೇವರೇ, ಅನ್ಯರು ಪರದೇಶದವರಾದಂತ ನಮ್ಮನ್ನ ನೀನು ಭಾಗ್ಯವಂತರು ಎಂಬುದಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಅಪ್ಪ, ರಕ್ಷಣೆ ಇಲ್ಲದೆ ಇರುವಂತ ನಮಗೆ ನೀನು ರಕ್ಷಣೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಎಲ್ಲಾ ಮನುಷ್ಯರು ಬೇಡವೆಂದು ಬಿಟ್ಟಕ್ಕದಾದಂತ ನಮ್ಮನ್ನ ಮುಖ್ಯವಾದ ಮೂಲೆಗಳಾಗಿ ಮಾಡಿದ್ದಾಗಲೇ ಇದು ಬಲ ಪರಾಕ್ರಮದಿಂದಾಗದೆ ದೇವರಾತ್ಮನೇ ನಿನ್ನಿಂದ ಆಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಎಲ್ಲ ಅಸಾಧ್ಯವಾದದನ್ನೆಲ್ಲ ಸಾಧ್ಯಗೊಳಿಸುವ ನಮ್ಮ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುವುದಾಗಿದ್ದೇವೆ ದೇವರೇ. ಓ ಕರ್ತಾದಿ ಕರ್ತನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಓ ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲದೆ ನಮಗೆ ನಿನ್ನ ರಕ್ತವನ್ನು ಪಂಚಕಾಯಗಳ ನಮ್ಮ ದೇವರೇ, ನಿನಗೆ ಸ್ತೋತ್ರವನ್ನು ನಮ್ಮನ್ನ ಎಂದಿಗೂ ಮರೆಯದ ನಮ್ಮನ್ನ ಕಾದು ಕಾಪಾಡಿ ನಮ್ಮನ್ನ ನಡೆಸುವುದಕ್ಕಾಗಿ ಇದ್ದರೆ ನನಗೆ ಸಾಕು ಏಸಯ್ಯ.
ಜೊತೆ ಸಾಕಯ್ಯ ನಿನ್ನ ನೆರಳು ಸಾಕಯ್ಯ ನೀನೆಂದರೆ ನನಗೆ ಸಾಕು ಏಸಯ್ಯ ನೀನೆಂದರೆ ನಾನು ನಿಂದೆ ಏಸಯ್ಯ ನೀನಿದ್ದರೆ ನನಗೆ ಸಾಕು ಏಸಯ್ಯ ನೀನಿದ್ದರೆ ನಾನು ಇರುವೆ ಏಸಯ್ಯ Namaste.
ನೋಟ ಸಾಕಯ್ಯ ನಿನ್ನ ನೆರಳು ಸಾಕಯ್ಯ ನಿನ್ನ ಜೊತೆ ಸಾಕಯ್ಯ ನಿನ್ನ ಮಾತು ಸಾಕಯ್ಯ ನಿನ್ನ ನೋಟ ಸಾಕಯ್ಯ ನಿನ್ನ ಜೊತೆ ಸಾಕಯ್ಯ ನಿನ್ನ ನೆರಳು ಸಾಕಯ್ಯ ನನಗೆ ಸಾಕು ಏಸಯ್ಯ ನೀನಿದ್ದರೆ ನಾನು ಏಸಯ್ಯ ನೀನಿದ್ದರೆ ನನಗೆ ಸಾಕು ಏಸಯ್ಯ ನೀನಿದ್ದರೆ ನಾನು ಏಸಯ್ಯ ನೀನಿದ್ದರೆ ನಾನು ಏಸಯ್ಯ ನೀನಿದ್ದರೆ ನಾನು ಏಸಯ್ಯ ನೀನಿದ್ದರೆ ನಾನು ಏಸಯ್ಯ. ಹೌದು ದೇವರೇ, ನೀವಿರುವುದಾದ್ರೆ ನಾವಿರುವಂತೆ ಮಾತ್ರ ಸಾಧ್ಯ ದೇವರೇ. ನೀವಿಲ್ಲದಿದ್ದರೆ ನಾವು ಈ ದಿನ ಇಲ್ಲಿ ಇರುತ್ತಿರಲಿಲ್ಲ ದೇವರೇ. ನಾವೆಲ್ಲ ಇರುವುದು ನಿನ್ನ ಕೃಪೆಯಿಂದಲೇ ಆಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಯೋಬನು ಹೇಳುವಂತೆ ನನ್ನ ಆಸ್ತಿ ಎಲ್ಲ ಹೋದ್ರು ಅನಾಥವಾಗಿ ನಾನು ಉಳಿದರು ನಾನು ಯೆಹೋವನನ್ನೇ ಸ್ತುತಿಸುವನು ಆತನನ್ನೇ ಆರಾಧಿಸುವವನಾಗಿರುತ್ತೇನೆ ಆತನನ್ನೇ ಮಹಿಮೆ ಪಡಿಸುವವನಾಗಿರುತ್ತೇನೆ ಎಂಬುದಾಗಿ ಯೋಬನು ನಿಂತ ಹಾಗೆ ದೇವರೇ ನಮಗಿರುವುದೆಲ್ಲವೂ ಅದು ನಾಶವಾಗಿ ಹೋದ್ರು ಕರ್ತನೇ ನಾವು ನಿಮ್ಮನ್ನು ಬಿಟ್ಟು ಎಡಕಾದು ಬಳಕಾದು ತಿರುಗದ ಹಾಗೆ ನಿನ್ನ ಕೃಪೆ ನಮ್ಮ ಮೇಲೆ ಸದಾ ತಿರುಗುವಂತೆ ಆಶೀರ್ವದಿಸುವವನೇ. ನಿನ್ನ ಕೃಪೆಗೆ ಸರಿ ಸಮಾನವಾಗುವುದು ಯಾವುದೇ ಲಾಭ ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ನಿನ್ನ ಕೃಪೆ ಲೋಕಕ್ಕಿಂತ ಎಲ್ಲ ದೊಡ್ಡದಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಕೃಪೆ ಹೊರತಾಗಿ ದೇವರ ಕರ್ತನು ಅವರು ಉಳಿಸುವ ಹಾಗೆ ದೇವರೇ ಆತನ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಎಷ್ಟೋ ದೊಡ್ಡದಾಗಿದೆ ಎಂಬುದಾಗಿ ದೇವರೇ. ನಿನ್ನ ಭಯಭಕ್ತಿಯುಳ್ಳವರ ಮೇಲೆ ನಿನ್ನ ಅಪಾರವಾದ ನಿನ್ನ ಕೃಪೆಯನ್ನು ಇಟ್ಟಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನಪ್ಪ ದೇವರೇ. ಪರಲೋಕದಲ್ಲಿ ಹೇಳುವಾಗ ದೇವರೇ ಎಂಬುದಾಗಿ ನೀನು ಹೇಳುವಾಗ ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಹೇಳಿದ್ದಕ್ಕಾಗಿ ಹೌದು ದೇವರೇ. ನಿನ್ನ ಒಂದೇ ಒಂದು ಕೃಪೆ ಅದು ನಮ್ಮ ಜೀವಿತವನ್ನೇ ಬದಲಾಯಿಸುವುದಕ್ಕಾಗಿ ಓ ನಿನ್ನ ಕೃಪೆ ಎಂದೆಂದಿಗೂ ಬದಲಾಗದಿರುವ ನಿನ್ನ ಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿ ಆವರಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ನಿನಗೆ ಮಹಿಮೆ ಕರ್ತನೇ, ನಿನಗೆ ಘನತೆ ಗೌರವಗಳೆಲ್ಲವೂ ಎಂದೆಂದಿಗೂ ಶಾಶ್ವತ. ನಿನಗೆ ಮಾತ್ರ ದೇವರೇ. ನೀನು ನೀರಿನ ಮೇಲೆ ನಡೆದಂತ ದೇವರಾಗಿರುವುದಕ್ಕಾಗಿ ಯಾವುದೇ ಕಾರಣಕ್ಕೂ ಅಲೆಗಳು ನಮ್ಮನ್ನು ಮುಳುಗಿಸದ ಹಾಗೆ ನೀನು ನಮ್ಮನ್ನು ಕಾಪಾಡಿ ಕ್ಷೇತ್ರನನ್ನು ನಡೆಸಿದ ಅದೇ ದೇವರೇ. ನೀನು ನಮ್ಮನ್ನು ನಡೆಸಲು ಜೀವಿತದ ಲೋಕದ ಯಾತ್ರೆಯಲ್ಲಿ ಅನೇಕ ಅಲೆಗಳು ನಮಗೆ ಬಡಿದರೂ ಕೂಡ ಯಾವುದೇ ಹಾನಿ ನಮಗೆ ಸಂಭವಿಸದಂತೆ ನಿನ್ನ ಕರವು ನಮ್ಮನ್ನು ಕಾಪಾಡುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ನಿನ್ನ ಕೃಪೆ ನಮ್ಮ ಮೇಲೆ ಅಪಾರವಾಗಿ ಇಟ್ಟಂತಹ ನಿನ್ನ ಕೃಪೆಗಾಗಿ ಸ್ತೋತ್ರವನ್ನು ದೇವರೇ. ನಿನಗೆ ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ನಿನಗೆ ಮಹಿಮೆ ಉಂಟಾಗಿರುತ್ತದೆ. ನಿನ್ನ ಕೃಪೆಯು ಎಂದೆಂದಿಗೂ ನಮಗೆ ಶಾಶ್ವತವಾಗಿ ನೀಡಿರುವುದಕ್ಕಾಗಿ ಬೆಟ್ಟಗಳು ಸ್ಥಳ ಬಿಟ್ಟವು, ಗುಡ್ಡಗಳು ಕದಲಿಯಾವು, ಆದರೆ ನಾಡಿನ ಮೇಲೆ ಇಟ್ಟಿರುವ ಕೃಪೆ ಅದು ಎಂದಿಗೂ ಕದಲುವುದೇ ಇಲ್ಲ ನಿನ್ನ ಕದಲದ ಕೃಪೆಯನ್ನು ನಮ್ಮ ಮೇಲೆ ನೆಲೆನಿಲ್ಲಿಸಿರುವುದಕ್ಕಾಗಿ ನಾವು ನಿಮಗೆ ನೋಡಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಓ ಕರ್ತನೇ, ನೀನು ಹೇಳುವುದೆಲ್ಲ ಇದುವರೆಗೂ ನಮ್ಮ ಜೀವಿತದಲ್ಲಿ ನೀನು ನಡೆಸಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನಪ್ಪ. ಇನ್ನು ಮುಂದೆಯೂ ಕೂಡ ನೀನು ನಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದ್ದೆಲ್ಲವನ್ನು ನೀನು ನೆರವೇರಿಸುವುದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ನಿನ್ನನ್ನೇ ನಾವು ಮಹಿಮೆ ಪಡಿಸುವವರಾಗಿದ್ದೇವಪ್ಪ. ನಿನ್ನನ್ನೇ ನಾವು ಕಾಪಾಡಿ ನಾವು ನಿಮಗೆ ಕೋಟ್ಯಾನುಕೋಟಿಯಾಗಿದ್ದೇವಪ್ಪ. ನಿನಗೆ ಮಹಿಮೆ ನಿನ್ನ ಸ್ತುತಿಸುವೆನಯ್ಯ యేసయ్య ನಿನ್ನ ಸೇವಿಸುವೆನಯ್ಯ ನಿನ್ನ ಸ್ತುತಿಸುವೆನಯ್ಯ యేసయ్య ನಿನ್ನ ಸೇವಿಸುವೆನಯ್ಯ
ಬಂದಿದೆ. ನನ್ನನ್ನು ಕಾಪಾಡಲು ನೀನೇ ಬಳಿಯಲ್ಲಿ ಬದಲಾದೆ. ನಿನ್ನಂತ ದೇವರಿಲ್ಲ ಈ ಲೋಕದಲ್ಲಿ, ನಿನ್ನಂತ ದೇವರಿಲ್ಲ. ನಿನ್ನಂತ ದೇವರಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಯ್ಯ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ. ಆರಾಧಿಸುವೆ ನಿನ್ನ
ನನ್ನನ್ನು ಬದುಕಿಸಲು ನೀನೇ ಬಲಿಯಾದೆ. ಈ ಸಾಕುಗಳು ಕಾಪಾಡಲು ನೀಗೆ ಎಂದು ಬಂದಿದೆ. ನನ್ನನ್ನು ಕಾಪಾಡಲು ನೀನೇ ಬಲಿಯಾದೆ. ನಿನ್ನಂತ ದೇವರಿಲ್ಲಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಿಲ್ಲಯ್ಯ, ನಿನ್ನಂತ ದೇವರಿಲ್ಲಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಿಲ್ಲಯ್ಯ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಸ್ತುತಿಸುವೆನಯ್ಯ. యేసయ్య ನಿನ್ನ ಸೇವಿಸುವೆನಯ್ಯ. ನಿನ್ನ ಸ್ತುತಿಸುವೆನಯ್ಯ. యేసయ్య ನಿನ್ನ ಸೇವಿಸುವೆನಯ್ಯ. ನೀನೇ ನನ್ನ ಮಾರ್ಗವು, ಸತ್ಯವೂ ಜೀವವು. 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 ನಿನ್ನಂತ ದೇವರಿಲ್ಲಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಿಲ್ಲಯ್ಯ, ನಿನ್ನಂತ ದೇವರಿಲ್ಲಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಿಲ್ಲಯ್ಯ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ. ಸ್ತುತಿಸುವೆನು ನನ್ನ, ಸ್ತುತಿಸುವೆನು ನನ್ನ, ಸ್ತುತಿಸುವೆನು ನನ್ನ, ಸ್ತುತಿಸುವೆನು. ಮಹಿಮೆ ಪಡಿಸುವೆನು ನನ್ನ, ಮಹಿಮೆ ಪಡಿಸುವೆನು ನನ್ನ, ಮಹಿಮೆ ಪಡಿಸುವೆನು ನನ್ನ, ಮಹಿಮೆ ಪಡಿಸುವೆನು. ಪ್ರೀತಿಸುವೆನು ನನ್ನ, ಪ್ರೀತಿಸುವೆನು ನನ್ನ, ಪ್ರೀತಿಸುವೆನು ನನ್ನ, ಪ್ರೀತಿಸುವೆನು. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನನ್ನ, ಆರಾಧಿಸುವೆನು ನನ್ನ, ಆರಾಧಿಸುವೆನು, ಆರಾಧಿಸುವೆನು ನನ್ನ, ಆರಾಧಿಸುವೆನು ನನ್ನ, ಆರಾಧಿಸುವೆನು ನನ್ನ, ಆರಾಧಿಸುವೆನು, ಆರಾಧಿಸುವೆನು ನನ್ನ, ಆರಾಧಿಸುವೆನು ನನ್ನ, ಆರಾಧಿಸುವೆನು ನನ್ನ, ಆರಾಧಿಸುವೆನು, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು. ಎರಡು ಕರಗಳನ್ನು ತಟ್ಟುತ್ತಾ ನಾವು ದೇವರ ಹೆಸರನ್ನು
ನಡೆಸಿರುವುದಕ್ಕಾಗಿ ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯಕರವಾದ ನಾವೆಲ್ಲರೂ ಒತ್ತುಗೂಡಿ ಕರ್ತನೇ ನಿನ್ನನ್ನು ಮಹಿಮೆಪಡಿಸುವಂತೆ ನಿನ್ನನ್ನೇ ಆರಾಧನೆ ಮಾಡುವಂತೆ ನಮ್ಮ ಪೂರ್ಣ ಶಕ್ತಿ ಬಲ ಸಾಮರ್ಥ್ಯ ಎಲ್ಲ ನಿನಗಾಗಿ ಉಪಯೋಗಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿರುವುದಕ್ಕಾಗಿ ಓ ನಿನ್ನನ್ನು ಪ್ರೀತಿಸುವವರಿಗೆ ಸಾವಿರ ತಲೆಮಾರಿನವರೆಗೂ ನಿನ್ನ ಆಶೀರ್ವಾದವನ್ನು ದೇಹ ತೋರಿಸುವ ನಮ್ಮೆಲ್ಲರಿಗೆ ತೋರಿಸಿ ನಡೆಸಿಕೊಳ್ಳುವುದಕ್ಕಾಗಿ ಇದರ ಮಧ್ಯದಲ್ಲಿ ನಿನ್ನೆ ಸೋದೆ ಮಹಿಮೆಯುಂಟಾಗಿರುವುದಕ್ಕಾಗಿ ದೇವರೇ ಇನ್ನು ಮುಂದೆ ನಿನ್ನಗಾಗಿ ಮಹಿಮೆಪಡಿಸುವಂತ ಮಹಾನ್ ಕಾರ್ಯಗಳನ್ನು ನಿನ್ನ ಪ್ರಪಂಚದ ಸೃಷ್ಟಿಕರ್ತನೇ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ. ಇದ್ದರೂ ನಾವೆಲ್ಲ ಒಟ್ಟಾಗಿ ಆರಾಧನೆ ಮಾಡುವಂತೆ ನೀನೇ ನಮ್ಮನ್ನು ಆಶೀರ್ವಾದ ಮಾಡಿದ ನಮ್ಮ ಪರಲೋಕದ ದೇವರೇ ನಿಮಗೆ ಸ್ತೋತ್ರವನ್ನು ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ನಿಮ್ಮನ್ನೇ ನಾವು ಆರಾಧನೆ ಮಾಡಿ ನಿನ್ನನ್ನೇ ಮಹಿಮೆ ಪಡಿಸುವಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಿ ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೆಳೆಯುತ್ತಿದ್ದೇವೆ. ನಾವೆಲ್ಲರೂ ಕೊಡ್ಕೊಳ್ಳೋಣ. ಮಹಿಮೆ ಉಂಟಾಗಲಿ. ಇದನ್ನ ಯೋಹಾನ 1ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ. ಯೋಹಾನ 1ನೇ ಅಧ್ಯಾಯ 1ನೇ ವಾಕ್ಯ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದೆವು. ಆ ಜೀವವು ಪ್ರತ್ಯೇಕವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯೇಕವಾದಂತ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಆಮೆನ್. ಹಲ್ಲೆಲೂಯಾ. ಅಕ್ಕ ಪಕ್ಕದಲ್ಲರೂ ಕೈ ಕೊಟ್ಟು ಹೇಳಿ ದೇವರು ಒಳ್ಳೆಯ
ಹೇಳ್ತಾರೆ ಆಮೇಲೆ ಹೇಳೋಣ. Hallelujah. ಯಾಕಂದ್ರೆ ದೇವ್ರು ಒಳ್ಳೆಯಪ್ಪನು ಎಂಬುದಾಗಿ ನಾವು ಮತ್ತೊಬ್ಬರಿಗೆ ಹೇಳಿದಾಗ ದೇವ್ರು ನಮ್ಮ ಜೀವಿತದ ಒಳ್ಳೆಯದನ್ನ ಮಾಡುವ ದೇವ್ರು ನಮ್ಮ ದೇವರಾಗಿದ್ದಾನೆ. Hallelujah. ಯಾಕಂದ್ರೆ ಆತನ ಕೃಪೆ ಕೊಡ್ತಾಯಿ, ಆತನ ಪ್ರೀತಿ ಕೊಡ್ತಾಯಿ, ಆತನ ಒಳ್ಳೆತನವನ್ನು ಯಾರು ಹೇಳ್ತಾರೋ ಅವರ ಜೀವಿತದಲ್ಲಿ ದೇವರು ಒಳ್ಳೆಯದನ್ನ ಮಾಡ್ತಾನೆ. Hallelujah. ದೇವರು ನಮ್ಮ ಜೀವಿತದ ಅನೇಕ ಕೆಟ್ಟ ಕಾರ್ಯವನ್ನು ನಡೆದಿರ್ಬೋದು, ಆದ್ರೆ ದೇವ್ರ ಮುಂದೆ ಎಲ್ಲವನ್ನ ಒಳ್ಳೆಯದನ್ನಾಗಿ ಬದಲಾಯಿಸಲು ಶಕ್ತನಾದ ದೇವರು. Hallelujah. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ನಾನು ಎಲ್ಲವನ್ನ ನೂತನ ಮಾಡುತ್ತೇನೆ. ಎಲ್ಲ ಶಾಪವಾಗಿರುವುದೆಲ್ಲವನ್ನ ಕೂಡ ದೇವರು ಆಶೀರ್ವಾದವಾಗಿ ಬದಲಾವಣೆ ಮಾಡಲು ನಮ್ಮ ದೇವರಿಗೆ ಸಾಧ್ಯವಾಗಿದೆ. Hallelujah. ಆದ್ರಿಂದ ಆ ದೇವರು ಈ ದಿನ ತನ್ನ ವಾಕ್ಯಗಳ ಮುಖಾಂತರವಾಗಿ ಈ ದಿನ ನಮ್ಮ ಸಂಘ ಈ ರೀತಿಯ ಮಾತನಾಡ್ತಾ ಇದ್ದಾನೆ. ನಾವು ನಿಮಗೆ ಪ್ರಸಿದ್ಧಿ ಪಡಿಸುವ ಜೀವ ವಾಕ್ಯವು ಆದಿಯಿಂದ ಇದ್ದಿದ್ದು. Hallelujah. ಆದ್ರೆ ನಮ್ಮ ದೇವರು ಆದಿಯಲ್ಲಿ ಇದ್ದಂತ ದೇವರಾಗಿದ್ದಾನೆ. ಆತನು ನಿನ್ನೆ ಮೊನ್ನೆ ಅಥವಾ ಕೆಲವರು ಹೇಳ್ತಾರೆ ಬ್ರಿಟಿಷರ್ ಕಾಲದಿಂದ ಯೇಸು ಭಾರತ ದೇಶಕ್ಕೆ ಬಂದಿದ್ದಾನೆ, ಅವಾಗ ಸುವಾರ್ತೆ ಈ ಲೋಕಕ್ಕೆ ಬಂತು, ಭಾರತ ದೇಶಕ್ಕೆ ಬಂತು ಎಂಬುದಾಗಿ. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಆತನು ಆದಿಯಿಂದಲೂ ಇದ್ದಾನೆ ಎಂಬುದಾಗಿ. Hallelujah. ಎಲ್ಲ ವೇದಗಳಲ್ಲೂ ಕೂಡ ದೇವರ ಬಗ್ಗೆ ಹೇಳಲ್ಪಡುತ್ತೆ ಆದಿಶಕ್ತಿ ಎಂಬುದಾಗಿ. ಆದ್ರೆ ಆದಿಶಕ್ತಿಯಾಗಿ ಇದ್ದವನು ಯೇಸು ಒಬ್ಬನೇ ಈ ಲೋಕದಲ್ಲಿ. Hallelujah. ಯಾಕಂದ್ರೆ ಆತನೇ ಆದಿಯಾಗಿದ್ದಾನೆ, ಆತನೇ ಅಂತ್ಯ ಆಗಿದ್ದಾನೆ. ಆತನ ಅಲ್ಲದೆ ಆದಿಯಿಂದ ಇದ್ದಂತ ಶಕ್ತಿ ಈ ಲೋಕದಲ್ಲಿ ಬೇರೆ ಒಂದಿಲ್ಲ. Hallelujah. ಎಷ್ಟು ಜನ ನಂಬ್ತೀರಾ? ಆಮೇಲೆ ಅಂತೀರಾ? ಯಾಕಂದ್ರೆ ಆತನು ಆದಿಯಲ್ಲಿ ಇದ್ದಂತ ದೇವರು, ಈಗಲೂ ಇರುವಂತ ದೇವರು, ಮುಂದೆ ಕೂಡ ಇರುವಂತ ದೇವರು, ಆತನೆಂದಿಗೂ ಬದಲಾಗದ ದೇವರು, ಆತನೇ ನಿಜವಾದ ದೇವರಾಗಿದ್ದಾನೆ. ನಿಜವಾದ ದೇವರು ಅಂದ್ರೆ ಆತನ ಆದಿಯಲ್ಲಿ ಇರಬೇಕು, ಆರಂಭದಲ್ಲೇ ಇರಬೇಕು. ಆತನು ನಿನ್ನೆ ಮೊನ್ನೆ ಬಂದಂತ ದೇವರು ಯೇಸು ಅಥವಾ ಜೀಸಸ್ ಎಂಬ ಅನೇಕರು ಹೇಳ್ತಾರೆ. ಆತನು ಬ್ರಿಟಿಷರ ದೇವರು, ಫಾರಿನ್ ದೇಶದ ದೇವರು ಎಂಬುದಾಗಿ. ಆದ್ರೆ ದೇವರು ಅಂದ್ರೆ ಇಡೀ ಪ್ರಪಂಚಕ್ಕೆ ಆತನ ಒಬ್ಬನೇ ದೇವರಾಗಿರ್ಬೇಕು. ಇಡೀ ಪ್ರಪಂಚಕ್ಕೆ ಒಬ್ಬನೇ ದೇವರಿದ್ರೆ ಆತನನ್ನ ನಾವು ದೇವ್ರ ಎಂಬುದಾಗಿ ಆರಾಧನೆ ಮಾಡ್ಬೇಕು. ಈಗ 10 ಜನ ಮಕ್ಳಿದ್ರೆ ಅವ್ರಿಗೆ ತಂದೆ ತಾಯಿ ಒಬ್ಬರೇ ಇದ್ರೆ ಅವ್ರನ್ನೇ ಅಪ್ಪ ಅಮ್ಮ ಅಂತ ನಾವು ಕರೆಯಕ್ಕೆ ಈಸಿ ಆಗುತ್ತೆ. ಆದ್ರೆ ದೇವರು 10-20 ಇದ್ಬಿಟ್ರೆ ನಾವು ಇವ್ರನ್ನಪ್ಪ ಅಂತ ಕರಿಬೇಕಾ, ಅವ್ರನ್ನಪ್ಪ ಅಂತ ಕರಿಬೇಕಾ, ಅವ್ರ ಮಕ್ಕಳಿಗೆ ಕಂಪಿದ ಆಗ್ಬಿಡುತ್ತೆ. ಅದೇ ರೀತಿಯಾಗಿ ದೇವರು ಕೂಡ ಹೇಳಿರುವುದು, ನಾನೇ ಆದಿಯಲ್ಲಿ ಇದ್ದಂತ ದೇವರು, ಈಗಲೂ ಇರುವಂತ ದೇವರು, ಮುಂದೆ ಕೂಡ ಇರುವಂತ ದೇವರು ಎಂಬುದಾಗಿ ದೇವರು ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ತಾನೆ. ಇಂಥ ದೇವರು ಭೂಮಿಯಲ್ಲಿ ಎಂದಿಗೂ ಕೂಡ ಬೇರೆ ರೀತಿಯಲ್ಲಿ ಪ್ರಕಟ ಮಾಡಿಕೊಂಡ ದೇವರು ಇರೋದಿಲ್ಲ. ದೇವರು ಅಂದ್ರೆ ಆತನು ಮಹಾಶಕ್ತಿಯನ್ನ ಹೊಂದಿರ್ಬೇಕು. ಮಹಾಶಕ್ತಿ ಅಂದ್ರೆ ಅದು ದೊಡ್ಡ ಶಕ್ತಿ, ಎಲ್ಲವನ್ನ ಜಯಿಸುವಂತ ಶಕ್ತಿ ಇರಬೇಕು. ಈ ಲೋಕದಲ್ಲಿ ಅನೇಕ ರಾಜರು ಬಂದ್ರು, ಅವರೆಲ್ಲರೂ ಅನೇಕ ದೇಶಗಳನ್ನ ಗೆದ್ರು. ಅದರಲ್ಲಿ ಶ್ರೇಷ್ಠ ರಾಜನಂದ್ರೆ ಅಲೆಕ್ಸಾಂಡರ್. ಎಲ್ಲ ಇತಿಹಾಸ ಓದಿರೋರಿಗೆ ಗೊತ್ತಿರುತ್ತೆ. ಅಲೆಕ್ಸಾಂಡರ್ ದ ಗ್ರೇಟ್, ಅಲೆಕ್ಸಾಂಡರ್ ಎಂಬುದಾಗಿ ಸಮಾಜ ವಿಜ್ಞಾನ ಪುಸ್ತಕದಲ್ಲೆಲ್ಲ ಬರ್ತಿರ್ತಾರೆ. ಅವನು ಅಲೆಕ್ಸಾಂಡರು ಭೂಮಿಯಲ್ಲಿ ಎಷ್ಟು ದೇಶ ಗೆದ್ದ ಅಂದ್ರೆ ಎಲ್ಲಾ ದೇಶಗಳನ್ನು ಜಯಿಸ್ಕೊಂಡು ಬರ್ತಾನೆ. ಒಂದು ದೇಶನೂ ಕೂಡ ಬಿಡಲ್ಲ. ನಮ್ಮ ಭಾರತ ದೇಶಕ್ಕೂ ಕೂಡ ಬರ್ತಾನೆ, ಈ ದೇಶದಲ್ಲೂ ಕೂಡ ಯುದ್ಧ ಮಾಡ್ತಾನೆ. ಈ ದೇಶದ ರಾಜರನ್ನೆಲ್ಲ ಸೋಲಿಸಿ ಭಾರತ ದೇಶವನ್ನು ಕೂಡ ಅವನು ಗೆಲ್ತಾನೆ. ಆದ್ರಿಂದ ಗ್ರೇಟ್ ಅಲೆಕ್ಸಾಂಡರ್ ಎಂಬುದಾಗಿ ಅವನು ಕರೆಸಲ್ಪಡ್ತಾನೆ. ಇಷ್ಟೆಲ್ಲ ದೇಶಗಳನ್ನ ಗೆದ್ದಂತ ಶ್ರೇಷ್ಠ ರಾಜ ಇವನು ಅಲೆಕ್ಸಾಂಡರ್ ಆಗಿದ್ರು. ಇವನು ಕೊನೆಯಲ್ಲಿ ಸಾಯುವಾಗ ಅವನ ದಂಡನಾಯಕರು ಇರ್ತಾರೆ, ಅವ್ರಿಗೆಲ್ಲ ಹೇಳ್ತಾನೆ, ಇಡೀ ಲೋಕವನ್ನೇ ಗೆದ್ದೆ ನಾನು, ಆದ್ರೆ ನಾನು ಸಾವನ್ನ ಮಾತ್ರ ಗೆಲ್ಲಕ್ಕಾಗಲಿಲ್ಲ. ಆದ್ರಿಂದ ಇವಾಗ ನನ್ನ ಶವವನ್ನು ಹೊತ್ಕೊಂಡು ಹೋಗುವಾಗ ಅವ್ರಿಗೆ ಹೇಳ್ತಾನೆ, ನನ್ನ ಕೈಯನ್ನ ಸಮಾಧಿ ಪೆಟ್ಟಿಗೆಯಿಂದ ಆಚೆ ಇಡೀ ಲೋಕವನ್ನ ಗೆದ್ದ ಅಲೆಕ್ಸಾಂಡರ್ ಎಂಬ ನನ್ನ ಮರಣವನ್ನ ನಾನು ಜಯಿಸಕ್ಕಾಗಲಿಲ್ಲ, ಇದು ನನ್ನ ಸೋಲು ಎಂಬುದಾಗಿ ಅವನೇ ಒಪ್ಕೊಳ್ತಾನೆ. Hallelujah. ಯಾಕಂದ್ರೆ ಅವನು ಏನ್ ಗೆಲ್ಲಿಲ್ಲ, ಮರಣವನ್ನ ಗೆಲ್ಲಿಲ್ಲ. ಹಾಗಾದ್ರೆ ನಮ್ಮೆಲ್ಲರಿಗೂ ಮರಣ ಇದೆ ಅಂತವ್ರು ಆಮೇಲೆ ಹೇಳೋಣ. ಅಕ್ಕಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳಿ, ನಿಮ್ಗೂ ಒಂದಿನ ಮರಣ ಇದೆ ಅಂತ. ಹಾಗಾದ್ರೆ ಮತ್ತೊಂದು ಜೊತೆ ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳಿ, ಮತ್ತೆ ನಿಮ್ಗೊಂದು ಜೀವದ ದಿನ ಕೂಡ ಐತೆ ಅಂತ ಹೇಳಿ. ಹಾಗಾದ್ರೆ ನಮ್ಮೆಲ್ಲರಿಗೂ ಒಂದು ಮರಣ ಡೇಟು ನಮಗ್ ಗೊತ್ತಿಲ್ಲ, ಆದ್ರೆ ದೇವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ನಮ್ ತಾತ ಮುತ್ತಾತ ಎಲ್ಲ ಸತ್ತೋಗ್ಯಾರ, ಯಾರು ಕೂಡ ಈಗ ಬದುಕಿಲ್ಲ. ಹಾಗಾದ್ರೆ ನಮಗೂ ಮುಂದೆ ವಯಸ್ಸಾದ್ಮೇಲೆ ನಾವು ಒಂದಿನ ಮರಣ ಹೊಂದಿದ್ದೇವೆ. ಆದ್ರೆ ಇದು ನಮ್ಮ ಅಂತ್ಯ ಅಲ್ಲ. ಮರಣ ಅನ್ನೋದು ನಮ್ಮ ಅಂತ್ಯ ಅಲ್ಲ. ಮರಣ ಅನ್ನೋದು ನಮ್ಮ ಪ್ರಾರಂಭ ಆಗಿರುತ್ತೆ. ನಮ್ಮ ಆದಿ ಅದೇ ಆಗಿರೋದು. ಯಾವಾಗ ನಮ್ಮ ದೇಹ ಸತ್ತೋಗುತ್ತೋ ಅವಾಗಲೇ ನಮ್ಮ ಆತ್ಮ ನಮ್ಮ ದೇಹವನ್ನ ಬಿಟ್ಟು ಆಚೆ ಬರುತ್ತೆ. ಆಗ ನಮ್ಮ ಜೀವ ಮತ್ತೊಂದು
ನಮ್ಗೆ ಆತ್ಮಕ್ಕೆ ದೇವರು ಜೀವವನ್ನ ಕೊಡುವವನಾಗಿರ್ತಾನೆ. ಅಲ್ಲಿವರೆಗೂ ನಮ್ಮ ಆತ್ಮ ನಮ್ಮ ದೇಹದಲ್ಲೇ ಇರುತ್ತೆ. ಎಷ್ಟು ಜನ ನಂಬ್ತೀರಾ ನಮ್ಗೆ ಆತ್ಮ ಐತೆ ಒಳಗಡೆ ದೇಹದಲ್ಲಿ ಅಂತ? ಕೆಲವರು ನಮ್ಮದೇ ಇರೋರು ಇರ್ತಾರೆ. ಆದ್ರಿಂದ ಡೈರೆಕ್ಟ್ ಆಗಿ ಹೇಳಿದ್ರೆ ಆಮೇಲೆ ಹೇಳಿ. ಹಾಗಾದ್ರೆ ನಾವು ಸತ್ತೋದ್ಮೇಲೆ ನಮ್ಮ ದೇಹ ನಮ್ಮ ಆತ್ಮವನ್ನ ಬಿಟ್ಟು ಬರುತ್ತೆ. ಆಗ ಜನನೇ ಹೇಳ್ತಾರೆ ಸತ್ತೋಗ್ಬಿಟ್ರೆ ಇಮಿಡಿಯೇಟ್ ಆಗಿ ಬೆಳಗಿನ ಶವ ಇಲ್ಲೇ ಇಟ್ಕೊಂಡಿದ್ದೀವಿ, ಇನ್ನೇ ಎಷ್ಟು ದಿನ ಇಡ್ತಾರೆ, ಇವತ್ತೇ ರಾತ್ರಿ ಎತ್ಬಿಡಿ. ಯಾಕೆ ಅಲ್ಲಿ ಹೆಸರು ಹೇಳಲ್ಲ, ಡೆಡ್ ಬಾಡಿ ಎತ್ಬಿಡಿ ಅಂದಾಗ ಹೇಳ್ತಾರೆ. ಯಾಕಂದ್ರೆ ಅವ್ರು ಸತ್ತೋದವ್ನು ಅಲ್ಲಿಲ್ಲ, ಅವ್ನ ಆತ್ಮ ಈಗ ದೇಹ. ಆದ್ರಿಂದ ಜನ ಹೇಳ್ತಾರೆ ಡೆಡ್ ಬಾಡಿ ಎತ್ಬಿಡಿ, ಬೇಗ ಸಮಾಧಿ ಮಾಡ್ಬಿಡೋಣ, ಇಲ್ಲಾಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಇನ್ನೂ ವಾಸನೆ ಬಂದ್ಬಿಡುತ್ತೆ, ಬೇಗ ಎತ್ಬಿಡಿ ಅಂತ ಎತ್ತಿಸ್ಬಿಡ್ತಾರೆ. ಆದ ಕಾರಣ ನಮ್ಮೆಲ್ಲಾ ದೇಹಗಳಿಗೂ ಒಂದು ಮರಣದ ದಿನ ಐತೆ. ಆಗ ನಮ್ಮ ದೇಹ ಸತ್ತೋಗುತ್ತೆ. ಆದ್ರೆ ನಮ್ಮ ಆತ್ಮಕ್ಕೂ ಕೂಡ ಒಂದು ಜೀವನದ ಆರಂಭದ ದಿನ ಕೂಡ ಇದೆ. ಆದ ಕಾರಣ ಆತ್ಮದ ಜೀವ ಯಾವತ್ತು ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾವು ಸತ್ತ ಮೇಲೆ ನಮ್ಮ ಆತ್ಮದ ಜೀವನ ಅದು ಆರಂಭ ಆಗುತ್ತೆ. ಹಲ್ಲೆಲೂಯಾ. ಹಾಗಾದ್ರೆ ಆ ಆತ್ಮವನ್ನ ರಕ್ಷಣೆ ಕೊಡೋದಕ್ಕೋಸ್ಕರನೇ ಯೇಸು ಕ್ರಿಸ್ತನೇ ಈ ಲೋಕಕ್ಕೆ ಬಂದವನಾಗಿದ್ದಾನೆ. ಯಾಕಂದ್ರೆ ಎಲ್ಲಾ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆನ ಹೊಂದದೆ ಹೋಗಿದ್ದಾರೆ ಈ ಲೋಕದಲ್ಲಿ ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತೆ. ಆದ್ರಿಂದ ದೇವರು ಈ ಭೂಮಿಯಲ್ಲಿ ನರ ಅವತಾರವನ್ನು ಎತ್ತಿ ಬಂದವನು ಯೇಸು ಒಬ್ಬನೇ. ಅದಕ್ಕೆ ವೇದಗಳಲ್ಲಿ ಹೇಳುತ್ತೆ ಕನ್ಯೆ ಸುತ್ತಾಯ ನಮಃ ಎಂಬುದಾಗಿ. ಎಷ್ಟು ಜನ ಕೇಳಿದ್ದೀರ? ಕನ್ಯೆ ಸುತ್ತಾಯ ನಮಃ ಅಂದ್ರೆ ಕನ್ಯೆಯಲ್ಲಿ ಜನಿಸಿದವನೇ ನಿನಗೆ ವಂದನೆಗಳು ಎಂಬುದಾಗಿ. ಆದ್ರಿಂದ ಕನ್ಯೆಯಲ್ಲಿ ಲೋಕದಲ್ಲಿ ಜನಿಸಿದವನ ಅಂದ್ರೆ ಯೇಸು ಒಬ್ಬನೇ. ಇನ್ನೆಲ್ಲಾ ಮನುಷ್ಯರು ಅವ್ರ ಕನ್ಯೆಯಲ್ಲಿ ಜನಿಸಿಲ್ಲ, ತಂದೆ ತಾಯಿಯಿಂದ ಜನಿಸಿದವರು. ನಾವು ಕೂಡ ತಂದೆ ತಾಯಿಯಿಂದ ಜನಿಸಿದವರು. ಆದ್ರಿಂದ ನಮ್ಮ ದೇಹದಲ್ಲಿ ಪಾಪ ಅನ್ನೋದು ಬಂದೇ ಬರುತ್ತೆ. ಆದ್ರಿಂದ ನಾವೆಲ್ಲರೂ ದೇವ್ರ ವಾಕ್ಯ ಹೇಳುತ್ತೆ ಎಲ್ಲರೂ ಪಾಪಿಗಳು ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಒಬ್ಬನು ಕೂಡ ನೀತಿವಂತನೂ ಇಲ್ಲ, ಒಬ್ಬನು ಕೂಡ ಪರಿಶುದ್ಧನೂ ಇಲ್ಲ. ಆದ್ರಿಂದ ಕೂಡ ಇನ್ನೊಬ್ಬ ಕೂಡನ್ಗೆ ದಾರಿ ತೋರ್ಸಕ್ಕಾಗುತ್ತಾ? ಇಲ್ಲ. ಕೂಡ ತೋರ್ಸಕ್ ಹೋದ್ರು ಅವನ್ ಎಲ್ಲಿ ಕರ್ಕೊಂಡು ಕತ್ಲಲ್ಲಿ ಕರ್ಕೊಂಡ್ರೆ ಅಲ್ಲಿ ಹೋಗ್ಬೇಕಾಗುತ್ತೆ, ಬೆಳಕಲ್ಲಿ ನಡ್ಸಿದ್ರೆ ಬೆಳಕಲ್ಲೇ ನಡಿಬೇಕಾಗುತ್ತೆ. ಆದ್ರಿಂದ ಪಾಪಿಗಳನ್ನೇ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪರಿಶುದ್ಧನಾಗಿ ಆತನು ಜನಿಸುವವನಾಗಿದ್ದಾನೆ. ಆತನು ಕನ್ಯೆಯ ಗರ್ಭದಲ್ಲಿ ಜನಿಸಿ ಈ ಲೋಕದಲ್ಲಿ ಬರುವವನಾಗಿದ್ದಾನೆ. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಈತನೊಬ್ಬನೇ ನಿಜವಾದ ದೇವರು ಎಂಬುದಾಗಿ ನಾವು ನಿಮಗೆ ದೇವರ ವಾಕ್ಯ ತಿಳಿಯಪಡಿಸುತ್ತದೆ. ಯಾಕಂದ್ರೆ ಯೇಸು ಹೇಳ್ತಾನೆ, ನಾನಿಲ್ಲದೆ ನಿಮಗೆ ಬೇರೆ ದೇವರುಗಳು ಈ ಲೋಕದಲ್ಲಿ ಇಲ್ಲ, ನಾನೇ ನಿಜವಾದ ದೇವರು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ಕೂಡ ಪರಲೋಕವನ್ನು ಸೇರಲು ಸಾಧ್ಯವಿಲ್ಲ. ಪರಲೋಕ ಅಂದ್ರೆ ದೇವರ ಸ್ವರ್ಗ ರಾಜ್ಯ. ಆ ಸ್ವರ್ಗಕ್ಕೆ ನಾವು ಹೋಗ್ಬೇಕಂದ್ರೆ ಅದಕ್ಕೆ ಬಾಗಿಲಾಗಿ ಯೇಸು ನಿಂತಿದ್ದಾನೆ. ಯಾರು ಯೇಸುನ ನಂಬುವವರಾಗಿರ್ತಾರೋ ಯೇಸು ಅವರಿಗೆ ಬಾಗಿಲನ್ನು ತೆರೆಯುವವನಾಗಿರ್ತಾನೆ. ಈ ಮನೆಯಿಂದ ಈಗ ನೀವು ಯಾರೋ ರಾಚೆ ಹೋಗ್ಬೇಕಂದ್ರೆ ಡೋರು ಕ್ಲೋಸ್ ಮಾಡಿದ್ರೆ ಯಾರು ಹೋಗಲ್ಲ, ನೀವು ಎಲ್ಲ ಎಳಿರ್ತೀರಿ ಗೊತ್ತ ರಾತ್ರಿ ಎಲ್ಲ. ಆಮೇಲೆ ಆ ಡೋರ್ ತೆಗೆದ್ರೆ ಎಲ್ಲರೂ ಹೊರಟೋಗ್ಬಿಡ್ಬೋದು. ಆಮೇಲೆ ಹಲ್ಲೆಲೂಯಾ. ಅದೇ ರೀತಿ ನೀವು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಆ ಡೋರಲ್ಲಿ ಯೇಸು ಒಬ್ಬನೇ ಡೋರ್ ಆಗಿದ್ದಾನೆ. ಯೇಸುನ ನಂಬುವವನು ಮಾತ್ರ ಯೇಸು ಅದ್ರ ಒಳಗಡೆ ನಿಮ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಇಲ್ಲ ಯೇಸುನ ನಂಬದೇ ಇರೋರು ಯಾರು ಕೂಡ ಆ ಸ್ವರ್ಗ ರಾಜ್ಯವನ್ನ ಪರಲೋಕ ರಾಜ್ಯವನ್ನ ನೀವು ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಆದ್ರಿಂದ ದೇವರ ವಾಕ್ಯ ಹೇಳುತ್ತೆ, ನಾನೇ ಆದಿಯಲ್ಲಿದ್ದವನು, ನಾನೇ ಮಹಾಶಕ್ತಿ ಉಳ್ಳವನು ಎಂಬುದಾಗಿ. ಮಹಾಶಕ್ತಿ ಅಂದ್ರೆ ಲೋಕದ ಎಲ್ಲಾ ಮರಣವನ್ನ ಜಯಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಗ್ರೇಟ್ ಅಲೆಕ್ಸಾಂಡರ್ ಮಹಾರಾಜ ಅವನ ಮರಣವನ್ನ ಜಯಿಸ್ಲಿಕ್ಕೆ ಅವನಿಂದನೇ ಸಾಧ್ಯ ಆಗಿಲ್ಲ. ಆದ್ರೆ ಭೂಪಟದಲ್ಲಿರುವ ಎಲ್ಲಾ ದೇಶದ ಜನರನ್ನ ಸೋಲಿಸಿ ಎಲ್ಲಾ ರಾಜರನ್ನ ಸೋಲಿಸಿ ಇಡೀ ಲೋಕವನ್ನೇ ಗೆದ್ದವನು. ಆದ್ರೆ ಅವನು ಹೇಳ್ದ ರಾಜರಿಗೆ, ಅವನ ಕೈ ಕೆಳಗಿದ್ದಂತ ದಂಡನಾಯಕರಿಗೆಲ್ಲ, ನಾನು ಸತ್ತೋದ ಮೇಲೆ ನನ್ನ ಸಮಾಧಿ ಶವಪೆಟ್ಟಿಗೆಯಿಂದ ನನ್ನ 2 ಕೈಗಳನ್ನ ಆಚೆ ಇಡೀ ಲೋಕವನ್ನ ಗೆದ್ದಿರುವ ನನ್ನ ಈ ಕೈ ಹೋಗುವಾಗ ಖಾಲಿ ಕೈಯಿಂದ ಹೋಗ್ತಾ ಇದೆ, ಈ ವಿಷಯ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ ಎಂಬುದಾಗಿ ಅವನು ಸ್ಟೇಟ್ಮೆಂಟ್ ಕೊಡ್ತಾನೆ. ಅದೇ ರೀತಿಯಾಗಿ ನಾವು ಕೂಡ ಲೋಕದಲ್ಲಿ ಎಷ್ಟೇ ಹಣ ಗಳಿಸಿದ್ರು, ಎಷ್ಟೇ ಆಸ್ತಿ ಗಳಿಸಿದ್ರು, ದಿನಕ್ಕೆ ಕೋಟಿಗೆ ಸಂಪಾದನೆ ಮಾಡಿದ್ರು ಕೂಡ ಒಂದಲ್ಲ ಒಂದು ದಿನ ನಾವು ಮರಣವನ್ನ ಹೊಂದುವವರಾಗಿದ್ದೇವೆ. ಆದ್ರೆ ಈ ಮರಣದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರನೇ ಯೇಸು ಈ ಲೋಕಕ್ಕೆ ಬಂದವನಾಗಿದ್ದಾನೆ. ಆದ್ರಿಂದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಾನೇ ಪುನರುತ್ಥಾನವೂ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪುನರುತ್ಥಾನ ಅಂತೆ ಆತನ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳಿಗೋಸ್ಕರ 2000 ವರ್ಷಗಳ ಹಿಂದೆ ಕಲ್ವಾರಿ ಶಿಲುಬೆಯಲ್ಲಿ ಸತ್ತನು. ಆತನು
ಹೂಣಲ್ಪಟ್ಟನು 3 ದಿನ ಸಮಾಧಿಯಲ್ಲಿ ಇದ್ದು 3ನೇ ದಿನದಂದು ಆತನು ಸಮಾಧಿಯಿಂದ ಎದ್ದು ಬಂದನು. ಯಾಕಂದ್ರೆ ಆತನು ನಿಜವಾದ ದೇವರಾಗಿರೋದ್ರಿಂದ ಮರಣವನ್ನ ಜಯಿಸಿ ಬಂದು ಮರಣಕ್ಕೆ ಸವಾಲಾಗ್ತಾನೆ. ಮರಣವೇ ನಿನ್ನ ಕೊಂಡೆಯಲ್ಲಿ, ನಿನ್ನ ಕೊಂಡೆ ಈಗ ನಾನು ಮುರಿದಾಕಿದ್ದೇನೆ. ಇನ್ನು ಮುಂದೆ ನೀನು ಲೋಕದ ಮನುಷ್ಯರು ಯಾರ ಮೇಲೂ ಕೂಡ ನಿನ್ನ ಅಧಿಕಾರ ಇರೋದಿಲ್ಲ, ಎಲ್ಲ ಅಧಿಕಾರ ನನಗೆ ಮಾತ್ರ ಇರುತ್ತದೆ ಎಂಬುದಾಗಿ ಯೇಸು ತನ್ನ ವಾಕ್ಯದಲ್ಲಿ ಆತನು ನಮಗೆ ತಿಳಿಯಪಡಿಸುವವನಾಗಿರ್ತಾನೆ. ಹಲ್ಲೆಲೂಯಾ. ಆದ ಕಾರಣ ಈ ದೇವರ ವಾಕ್ಯವನ್ನ ಕೇಳುವಂತ ನಮಗೆ ಮರಣದಿಂದ ತಪ್ಪಿಸುವುದಕ್ಕೆ ಒಬ್ಬನೇ ಒಬ್ಬ ದೇವರು ಇರೋದಾದ್ರೆ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸುವನ್ನ ನಂಬುವವನನ್ನ ಯೇಸು ಮರಣದಿಂದ ತಪ್ಪಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮೆಲ್ಲಾ ದೇಹಗಳಿಗೆ 60, 70, ಬಲ ಹಚ್ಚಿದ್ರೆ 80, 100 ವರ್ಷ ಆಗೋವರೆಗೂ ನಾವು ಬದುಕ್ತೇವೆ. ಅದರ ನಂತರ ನಾವು ಬದುಕಬೇಕಂದ್ರೆ ದೇವರಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸ್ಬೇಕಂದ್ರೆ ನಮ್ಮ ಆತ್ಮವು ದೇವರ ರಾಜ್ಯವನ್ನ ಸೇರ್ಬೇಕಂದ್ರೆ ಅದು ಯೇಸುವಿಂದ ಮಾತ್ರವೇ ಸಾಧ್ಯ. ಯೇಸುವನ್ನ ನಂಬುವವರಿಗೆ ಯೇಸು ಆ ನಿತ್ಯ ಜೀವವನ್ನ ಕೊಟ್ಟು ಆತನು ತನ್ನ ಪರಲೋಕದ ರಾಜ್ಯದಲ್ಲಿ ತನ್ನ ಸೇವೆಗಾಗಿ ಆತನನ್ನು ಆರಾಧನೆ ಮಾಡಿಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನು ಉಪಯೋಗಿಸಿ ನಡೆಸಲು ಶಕ್ತನಾದ ದೇವರು ಆತನ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಅಕ್ಕಪಕ್ಕದಲ್ಲಿರೋ ಕೈಕೋಟೆಯಲ್ಲಿ ನೀವು ಕೂಡ ಯೇಸುನ ನಂಬಿ ಎಂಬುದಾಗಿ ಯಾಕಂದ್ರೆ ಯೇಸುವನ್ನ ನಂಬಿಕೊಳ್ಳಿ. ಯೇಸುವನ್ನ ನಂಬುವವರಿಗೆ ಯೇಸು ದೇವರಾಗಿರ್ತಾನೆ. ಯೇಸು ದೇವರಾಗಿರುವುದಾದ್ರೆ ನಿಮ್ಗೆ ದೇವರು ನಿಮ್ಮನ್ನ ಎಲ್ಲಾ ಕಷ್ಟಗಳಿಂದ ಎಲ್ಲ ದುಃಖಗಳಿಂದ ಆತನ ನಿಮಗೆ ಬಿಡುಗಡೆ ಕೊಟ್ಟು ಆತನು ತನ್ನ ರಾಜ್ಯದಲ್ಲಿ ಸೇರುವಂತೆ ತನ್ನ ಕೃಪೆಯನ್ನ ತನ್ನ ಆಶೀರ್ವಾದವನ್ನ ನಿಮ್ಮೆಲ್ಲರೂ ಕೊಟ್ಟು ನಡೆಸಲು ಆತನೊಬ್ಬನೇ ಶಕ್ತನಾದ ದೇವರು. ಆತನು ನಿಮಗಿರುವುದಾದ್ರೆ ಆತನು ನಿಮ್ಮನ್ನು ಕೂಡ ನಿಮ್ಮ ಕುಟುಂಬವನ್ನು ಕೂಡ ನಿಮ್ಮ ಸಂತತಿಗಳನ್ನು ಕೂಡ ಆತನು ಕಾಪಾಡಿ ನಡೆಸಲು ಶಕ್ತನಾದ ದೇವರು ಯೇಸು ಕ್ರಿಸ್ತನ ಒಬ್ಬನೇ ಆಗಿದ್ದಾನೆ. ಆಮೇಲೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಕಣ್ಗಳನ್ನು ಮುಚ್ಚೋಣ. ಕಡೆಯದಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಕರ್ತನ ಮೇಲೆ ತಗೊಂಡವರು ನಾವೆಲ್ಲರೂ ಅನುಕೂಲವನ್ನು ಮುಚ್ಚೋಣ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀತಿ ಸೂರ್ಯನಾಗಿದ್ದು ನಮ್ಮ ಮೇಲೆ ನೀನು ಉದಯಿಸಿರುವುದಕ್ಕಾಗಿ ನಿನ್ನ ಬೆಳಕು ನಮ್ಮಿಂದ ಅದು ಲೋಕವನ್ನೆಲ್ಲ ವ್ಯಾಪಿಸಿಕೊಳ್ಳುವ ಹಾಗೆ ನಿನ್ನ ಬೆಳಕು ನಿನ್ನ ತೇಜಸ್ಸು ಅದು ನಮ್ಮಿಂದ ನೀನು ದೇವರಾತ್ಮನೆ ನೀನು ಹೊರಡಿಸುತ್ತಾ ಇರುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ದೇವರೇ, ಇದುವರೆಗೂ ನೀ ನಮ್ಮನ್ನ ಕಾದು ಕಾಪಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ಜೀವಗಳ ವಾಕ್ಯಗಳ ಮುಖಾಂತರವಾಗಿ ದೇವರಾತ್ಮನೆ ಈ ದಿನ ನೀನು ನಮ್ಮ ಸಂಗಡ ಮಾತನಾಡಿರುವುದಕ್ಕಾಗಿ ಸ್ತೋತ್ರ. ಆದಿಯಲ್ಲಿ ಇದ್ದಂತ ದೇವರೇ, ನೀನು ಈಗಲೂ ಇರುವುದಕ್ಕಾಗಿ ಸ್ತೋತ್ರ. ನೀನು ಮಹಾಶಕ್ತಿಶಾಲಿ ಆದ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಕಾರಣ ನೀನು ಮರಣವನ್ನ ಜಯಿಸಿರುವಂತ ದೇವರು ಈ ಪ್ರಪಂಚದಲ್ಲಿ ಅದು ನೀನು ಮಾತ್ರನೇ ಆಗಿರುವುದಕ್ಕಾಗಿ ಸ್ತೋತ್ರವನ್ನು ಆಚರಿಸ್ತೇವೆ. ಮನುಷ್ಯರಾದ ನಾವು ಮರಣವನ್ನ ಜಯಿಸಕ್ಕಾಗದೆ ಎಲ್ಲಾ ಮನುಷ್ಯರು ದೇವರು ಹುಟ್ಟಿ ಬೆಳೆದು ಎಲ್ಲರೂ ಸತ್ತು ಹೋಗುವಂತ ನಮಗೆ ನಮ್ಮ ಆತ್ಮವನ್ನ ಸಾವನ್ನ ಜಯಿಸುವ ಹಾಗೆ ದೇವರೇ ನಿನ್ನ ಕೃಪೆಯನ್ನು ತೋರಿಸಿರುವುದಕ್ಕಾಗಿ ಸ್ತೋತ್ರ. ದೇವರೇ, ಸತ್ತವರನ್ನ ಒಳಗಿಂದ ಎಬ್ಬಿಸಿದ ಅದೇ ದೇವರ ಆತ್ಮನು ನಮ್ಮನ್ನು ಕೂಡ ಬದುಕಿಸಲು ಶಕ್ತನೇ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ಅದೇ ದೇವರ ಆತ್ಮನೇ ನಮ್ಮ ಮೃತ್ಯು ದೇಹಗಳನ್ನ ಜೀವಿಸುವ ಹಾಗೆ ನೀನು ಆಶೀರ್ವದಿಸಿ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೀನ ಅದ್ಭುತವಾದ ನಿನ್ನ ಜೀವನ ವಾಕ್ಯಗಳ ಮುಖಾಂತರವಾಗಿ ನೀನೇ ನಮ್ಮ ಸಂಗಡ ಮಾತನಾಡಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಾತುಗಳಿಗೆ ಮಾತ್ರನೇ ಜೀವ ಇರುವುದಕ್ಕಾಗಿ ಸ್ತೋತ್ರ. ಆ ಜೀವಗಳ ಮಾತುಗಳು ನಿನ್ನ ಜನರಲ್ಲಿ ನೀನು ಮಾತನಾಡಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅದು ಕೀಳು ಮಜ್ಜೆಗಳನ್ನ ವಿಭಾಗಿಸಿ ಛೇದಿಸಿ ತೋರುವ ಹೋಗುವಂತ ಸಾಮರ್ಥ್ಯ ನಿನ್ನ ವಾಕ್ಯವಿರುವುದಕ್ಕಾಗಿ ಸ್ತೋತ್ರ. ಅಂತ ಜೀವನ ವಾಕ್ಯಗಳು ಪ್ರತಿಯೊಬ್ಬರಲ್ಲಿ ಅದು ಕಾರ್ಯವನ್ನು ಸಾಧಿಸಲಿ ಎಂದು ನಾವು ಆಶೀರ್ವದಿಸುತ್ತೇವೆ. ದೇವರಾತ್ಮನೆ, ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವರಾತ್ಮನೆ, ಈ ದಿನ ನಮ್ಮ ಮಧ್ಯದಲ್ಲಿ ನಿನ್ನ ಕರ್ತನೆ ನಿನ್ನ ಮೇಜನ್ನ ಸಿದ್ಧಪಡಿಸುವುದಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ಮೇಜಿನಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತ ನಮ್ಮೆಲ್ಲರನ್ನ ನೀನು ಆಶೀರ್ವದಿಸಿ ನೀನು ನಡೆಸಿ ಎಂದು ನಾವು ಬೇಡುತ್ತೇವೆ. ದೇವರಾತ್ಮನೆ, ನೀನು ಒಳ್ಳೆಯವನಾಗಿದ್ದು ದೇವರೇ, ಇದನ್ನು ನನ್ನ ನೆನಪಿಗೋಸ್ಕರ ಮಾಡಿರಿ, ನನ್ನ ಮರಣ ಕುರಿತಾಗಿ ನೆನೆಸಿಕೊಳ್ಳುತ್ತಾ ಇದನ್ನು ಮಾಡ್ರಿ ಅಂತ ನೀನು ಹೇಳಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನು ದೇವರೇ.
ದೇವರೇ ಈ ಮೇಜನ್ನ ದೇವರೇ ನಿನ್ನ ರಹಸ್ಯ ಭವನ ಬರೋವರೆಗೂ ನಾವು ಇದನ್ನ ಮಾಡಬೇಕೆಂಬುದಾಗಿ ನೀನು ನಮ್ಗೆ ಆಜ್ಞೆಯನ್ನ ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇನೆ ದೇವರೇ. ಹೌದು ಕರ್ತನೆ, ನಿನ್ನ ರಹಸ್ಯ ಭವನ ಇನ್ನೂ ಬಂದಿಲ್ಲವಾದ ಕಾರಣ ನಿನ್ನ ಮರಣವನ್ನ ನೆನೆಸಿಕೊಳ್ಳುತ್ತಾ ದೇವರೇ ನಮಗೋಸ್ಕರ ನೀನು 2000 ವರ್ಷಗಳ ಹಿಂದೆ ಆ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ದೇವರೇ. ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲದೆ ಇರುವ ನಮಗೆ ನಿನ್ನ ರಕ್ತವನ್ನೆಲ್ಲ ಧಾರೆ ಇರೋದು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ದೇವರೇ. ನಮಗೋಸ್ಕರ ನೀನು 39 ಚಡಿಯಂಟುಗಳನ್ನ ತಿಂದಿರುವುದಕ್ಕಾಗಿ ಸ್ತೋತ್ರ ದೇವರೇ. ನಮಗೋಸ್ಕರ ನೀನು ಮುಳ್ಳಿನ ಕಿರೀಟವನ್ನ ಧರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ದೇವರೇ. ಅಪ್ಪ 3 ಮಳೆಗಳಿಂದ ಆ ಶಿಲ್ವೆಗೆ ನಮ್ಗಾಗಿ ನೀನು ಜಡಿಯಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಬೆನ್ನು ನೇಗಿಲನ್ನು ಹೂಳುವ ಹೊಳದ ಉಪಾಧಿಯಲ್ಲಿ ಆಯ್ತಲ್ಲಪ್ಪ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ದೇವರೇ. ನಮ್ಮೆಲ್ಲ ಪಾಪದ ಭಾರವನ್ನ ಕಲ್ವಾರಿ ಶಿಲುಬೆಯಲ್ಲಿ ನೀನು ಒತ್ತು ತೀರಿಸಿದ್ಯಾ ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ ದೇವರೇ. ಆ ಮರಣ ದೇವರೇ ಇಡೀ ಪ್ರಪಂಚದಲ್ಲಿ ಅತ್ಯಂತ ಘೋರವಾದ ಮರಣವಾಗಿದ್ದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ಅದಕ್ಕೆ ಕಾರಣ ದೇವರೇ ನಮ್ಮ ಪಾಪಗಳೇ ಆಗಿದ್ದವು, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮೆಲ್ಲ ಪಾಪದ ಭಾರವನ್ನ ನೀನು ಒತ್ತು ತೀರಿಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನಾವು ದೇವರೇ ಸ್ವತಂತ್ರರಾಗಿ ಈ ಲೋಕದಲ್ಲಿ ನಡೆಯುವಂತೆ ಜೀವಿಸುವಂತೆ ನೀನೇ ನಮ್ಮನ್ನು ಆಶೀರ್ವಾದ ಮಾಡಿರುವುದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ. ಅಪ್ಪ ದೇವರೇ, ನೀನು ಕಡೆಯ ರಾತ್ರಿಯಲ್ಲಿ ಶಿಷ್ಯರೊಂದಿಗೆ ಕರ್ತನೆ ನಿನ್ನ ಮೇಜನ್ನು ಏರ್ಪಡಿಸಿಕೊಂಡು ತೆಗೆದುಕೊಂಡು ಇದನ್ನು ತಿನ್ನಿರಿ, ನಿಮ್ಮೆಲ್ಲರಿಗೋಸ್ಕರ ಸುರಿಸಲ್ಪಟ್ಟಂತ ನನ್ನ ರಕ್ತ ಮತ್ತು ನನ್ನ ದೇಹ ಎಂಬುದಾಗಿ ದೇವರೇ ನೀನು ಶಿಷ್ಯರಿಗೆ ಹಂಚಿಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ನಿನ್ನ ಮರಣವನ್ನ ನಾವು ನೆನೆಸಿಕೊಳ್ಳುವವರಾಗಿದ್ದೇವೆ ದೇವರೇ. ಒಂದಿಗಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ. ಇದು ನಿನ್ನ ಪರಲೋಕದ ಹಸ್ತದಿಂದ ಇದನ್ನು ಮುಟ್ಟಿ ಆಶೀರ್ವದಿಸಲ್ಪಡುತ್ತಾನೆ ದೇವರ ಆತ್ಮನೇ. ಇದು ನಿನ್ನ ದೇವರೇ ನಿನ್ನ ದೇಹವಾಗಿ ಆಶೀರ್ವದಿಸಪ್ಪ ದೇವರೇ. ನಿನ್ನ ರೊಟ್ಟಿಲಿ ಪಾಲನ್ನು ತೆಗೆದುಕೊಳ್ಳುವ ನಮ್ಮೆಲ್ಲರನ್ನ ಪರಿಶುದ್ಧಗೊಳಿಸು ದೇವರೇ. ನಮ್ಮೆಲ್ಲರ ಕರ್ಮ ಪಾಪ ಶಾಪಗಳು, ನಮ್ಮೆಲ್ಲರ ಜನ್ಮ ಸಂಪಾದಿಂದ ಬಂದ ಪಾಪ ಶಾಪಗಳು, ನಮ್ಮೆಲ್ಲರ ತಲೆಮಾರುಗಳಿಂದ ಬಂದಂತ ಪಾಪ ಶಾಪಗಳು ಎಲ್ಲವನ್ನ ಸಕಲ ವಿಧವಾದ ಪಾಪಗಳನ್ನು ತೊಳೆದು ಶುದ್ಧಪಡಿಸುವ ಯೇಸುವೇ ನಿನ್ನ ಆ ರಕ್ತದಿಂದ ನಮ್ಮೆಲ್ಲರನ್ನು ತೊಳೆದು ಶುದ್ಧ ಮಾಡು ದೇವರ ಆತ್ಮನೇ. ಕರ್ತನೆ, ನಾವೆಲ್ಲರೂ ಪರಿಶುದ್ಧವಾಗಿ ಇಮೇಜಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತೆ ನೀನು ಆಶೀರ್ವದಿಸಿ ನಮ್ಮನ್ನ ನಡೆಸುವ ದೇವರೇ. ದೇವರೇ, ಇದರಲ್ಲಿ ಸ್ನಾನ ಮಾಡುವಷ್ಟು ಸಾರಿ ದೇವರೇ ನಿನ್ನನ್ನೇ ನಾವು ನೆನೆಸಿಕೊಳ್ಳುವವರಾಗಿದ್ದೇವೆ ದೇವರೇ. ಅಪ್ಪ ಶಿಷ್ಯರಿಗೆ ನೀನು ತೆಗೆದುಕೊಂಡು ರೊಟ್ಟಿಗಾಗಿ ಸ್ತೋತ್ರ ಮಾಡಿ ಅದನ್ನು ಮುರಿದು ಇದು ನಿಮಗೋಸ್ಕರವಾಗಿ ಸುರಿಸಲ್ಪಟ್ಟಂತ ನನ್ನ ದೇಹ ಎಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರ ದೇವರೇ. ಈ ದೇಹದಲ್ಲಿ ಪಾಲನ್ನು ತೆಗೆದುಕೊಳ್ಳುವ ನಮ್ಮೆಲ್ಲರನ್ನ ನೀನೇ ಆಶೀರ್ವದಿಸಿ ನಡೆಸು ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ ದೇವರ ಆತ್ಮನೆ. ಇದರಲ್ಲಿ ನಾವು ಪಾಲನ್ನು ತೆಗೆದುಕೊಳ್ಳುವಂತೆ ನೀನೇ ನಮ್ಮನ್ನು ಆಶೀರ್ವದಿಸು ನಡೆಸು ಎಂದು ನಾವು ಹೇಳುವವರಾಗಿದ್ದೇವೆ ದೇವರೇ. ಅಪ್ಪ ರೊಟ್ಟಿ ಪಾತ್ರೆ ಆದ ನಂತರ ದೇವರೇ ನೀನು ಪಾನ ಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಇದು ನಿಮಗೋಸ್ಕರ ಸುರಿಸಲ್ಪಟ್ಟಂತ ನನ್ನ ರಕ್ತ, ಇದು ಹೊಸ ಅವಲಂಬಡಿಕೆಯನ್ನು ಸೂಚಿಸುವಂತ ನನ್ನ ರಕ್ತ ಎಂಬ ಹೇಳಿದಕ್ಕಾಗಿ ಸ್ತೋತ್ರ. ಹಣದವರೇ, ರಕ್ತಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಈ ರಕ್ತದಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತ ನಾವು ನಮ್ಮನ್ನೇ ನಾವು ಪರಿಶೀಲಿಸಿಕೊಂಡು ಇದರಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತ ಆಶೀರ್ವದಿಸು ದೇವರೇ. ಇದರಲ್ಲಿ ಒಬ್ಬರು ಕೂಡ ಅಯೋಗ್ಯರಾಗಿ ನಾವು ಪಾಲನ್ನು ತೆಗೆದುಕೊಳ್ಳದೆ ದೇವರೇ, ಇದು ನಿನ್ನ ದೇಹ ನಿನ್ನ ರಕ್ತ ಎಂಬುದಾಗಿ ಪರಿಶೀಲಿಸಿಕೊಂಡು ನಾವು ಪರಿಶುದ್ಧರಾಗಿ ಇದರಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಒಪ್ಪದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ದಿವ್ಯ ಶರೀರದಿ ನನ್ನ ಪಾಪ ಕೊಟ್ಟಿರುವೆ
ಲೋಕದ ರಕ್ಷಕನೇ, ಉನ್ನತ ಅಲ್ಲೆಲೂಯಾ ಅಲ್ಲೆಲೂಯಾ ಸ್ತೋತ್ರ ಅಪ್ಪ. ನಿನ್ನ ದೇಹದಲ್ಲೂ ನಿನ್ನ ರಕ್ತದಲ್ಲೂ ಪಾಲನ್ನು ತೆಗೆದುಕೊಳ್ಳುವಂತ ಮಹಾಕೃಪೆಯನ್ನ ಈ ದಿನ ನಮ್ಗೆ ಕೃಪೆಯಾಗಿ ನೀನು ಅನುಗ್ರಹಿಸಿ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ಇದರಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತ ನಮ್ಮೆಲ್ಲರನ್ನ ನಿಂತಾನೆ ಪರಿಶುದ್ಧಗೊಳಿಸುವ ದೇವರೇ. ಪರಿಶುದ್ಧತೆಯಿಂದ ನಿಮ್ಮನ್ನ ಮೆಚ್ಚಿಸುವಂತೆ ನಮ್ಮನ್ನು ಆಶೀರ್ವದಿಸಿ ಒಬ್ಬರಾದರೂ ಕೂಡ ಅಯೋಗ್ಯರಾಗಿರೋದ್ರಿಂದ ನಾವು ಪಾಲನ್ನು ತೆಗೆದುಕೊಳ್ಳದೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪರಿಶುದ್ಧವಾಗಿ ನಿಮ್ಮದೇ ನಾವು ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು ದೇವರೇ. ನಿನ್ನ ದೇಹದಲ್ಲೂ ನಿನ್ನ ರಕ್ತದಲ್ಲೂ ಪಾಲನೆ ಇರುವಂತೆ ಆಶೀರ್ವದಿಸು ದೇವರೇ. ಇದನ್ನ ನಿನ್ನ ರಹಸ್ಯಗಳನ್ನ ಬರೋವರೆಗೂ ನಾವು ಮಾಡತಕ್ಕಂತೆ ನಿನ್ನ ಕೃಪೆಯನ್ನು ನಮಗೆ ದೇವರ ಒಟ್ಟಿಗಾಗಿ ನಾವೆಲ್ಲರೂ ಸ್ತೋತ್ರವನ್ನ ಸಲ್ಲಿಸುತ್ತಾ ನಾವೆಲ್ಲರೂ ಇದರಲ್ಲಿ ಪಾಲನ್ನ ತೆಗೆದುಕೊಳ್ಳುವವರಾಗಿರೋಣ. ದೇವರೇ, ನಿನ್ನ ಪರಶು ಲೋಕದ ತಂದೆ ನಮ್ಮ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ನಮ್ಮನಾದ ಯೇಸುವನ್ನು ಕಳಿಸಿಕೊಟ್ಟಿದ್ದಕ್ಕಾಗಿ ಯೇಸುವೆ, ನಿನ್ನ ರಕ್ತಕ್ಕಾಗಿ ನಾವೆಲ್ಲರೂ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ನಿನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತದಿಂದ ನಮ್ಮನ್ನು ಪರಿಶುದ್ಧ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ರಕ್ತಕ್ಕಾಗಿ ನಾವು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಇದರಲ್ಲಿ ನಾವೆಲ್ಲರೂ ಸಭೆಯಾಗಿ ಒಟ್ಟಿಗೆ ಪಾಲನ್ನು ತೆಗೆದುಕೊಳ್ಳುವ ನಾವೆಲ್ಲರೂ ಕಡೆಯ ಪ್ರಾರ್ಥನೆ ಮಾಡೋಣ. ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರ ದೇವರೇ. ನಿನ್ನ ದೇಹದಲ್ಲೂ ನಿನ್ನ ರಕ್ತದಲ್ಲೂ ಪಾಲನ್ನು ತೆಗೆದುಕೊಳ್ಳುವಂತೆ ಆಶೀರ್ವಾದ ಮಾಡಿದ್ದಕ್ಕಾಗಿ ನನ್ನ ದೇಹದಲ್ಲೂ ನನ್ನ ರಕ್ತದಲ್ಲೂ ಪಾಲನ್ನು ತೆಗೆದುಕೊಳ್ಳುವನನ್ನ ನಾನು ಕಡೆಯ ದಿನದಲ್ಲಿ ಎಬ್ಬಿಸುವೆನು ಎಂಬುದಾಗಿ ವಾಗ್ದಾನವನ್ನು ನೀನು ಮಾಡಿರುವುದಕ್ಕಾಗಿ ಸ್ತೋತ್ರ. ಹೌದೇವರೇ, ನಾವು ಸತ್ತರೂ ಕೂಡ ನಮ್ಮ ಆತ್ಮಗಳನ್ನು ಎಬ್ಬಿಸಲು ಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನನ್ನೇ ಸತ್ಯ ದೇವರು ಎಂಬುದಾಗಿ ನಾವೆಲ್ಲರೂ ನಂಬಿ ಜೀವಿಸುವಂತೆ ಇದರೂ ನೀನು ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದೇ ರೀತಿಯಾಗಿ ನಿನ್ನ ಕೃಪೆ ಕಟಾಕ್ಷ ನಿನ್ನ ಆಶೀರ್ವಾದವು ಶುಭ ಕೃಪೆಯು ನಮ್ಮೆಲ್ಲರ ಮೇಲೆ ಇರುವಂತೆ ನೀನೇ ಆಶೀರ್ವದಿಸಿ ನಡೆಸು. ಮುಂದಿನ ಬಾರಿ ಇನ್ನೂ ಅನೇಕ ದೇವರೇ ನಿನ್ನ ಆಲೋಚನೆಯನ್ನು ನಾವು ಕೇಳುವವರಾಗಿದ್ದೇವೆ. ಇದರೂ ನಡೆಸಿದಂತ ಅಭಿನಯ ಯಾರಾಧನೆಗೆ ಬಂದಿರುವ ಎಲ್ಲರ ಮೇಲೆ ನಿನ್ನ ಕೃಪೆ ಇರಲಿ ಎಂದು ನಾವು ಆಶೀರ್ವದಿಸುತ್ತೇವೆ ದೇವರೇ. ನಿನ್ನ ಶುಭ ಕೃಪೆ ಎಲ್ಲರ ಮೇಲೆ ಧಾರಾಳವಾಗಿರುವ ಈ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ಕುಟುಂಬದಲ್ಲಿರುವ ಎಲ್ಲರನ್ನ ಎಲ್ಲರನ್ನು ಆಶೀರ್ವದಿಸಿ ನಾವು ಪ್ರಾರ್ಥಿಸುತ್ತೇವೆ. ನೀತಿವಂತನ ಆಶೀರ್ವಾದದ ನೆಲೆಯಾಗುವನು ಎಂಬುದಾಗಿ ನಾವು ವಾಕ್ಯವಿರುವ ಹಾಗೆ ದೇವರೇ, ನಿನ್ನ ನೀತಿವಂತಿಕೆ ಈ ಕುಟುಂಬದಲ್ಲಿ ನೆಲೆ ನಿಲ್ಲತಕ್ಕಂಥ ಆಶೀರ್ವಾದ ದಿವಸ ಇವರ ಆಶೀರ್ವಾದಕ್ಕೆ ಬಾಧ್ಯರಾಗತಕ್ಕಂಥ ಈ ಕುಟುಂಬವನ್ನು ಮಾರ್ಪಡಿಸಿ ಬದಲಾಯಿಸಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಕರ್ತನೇ. ದೇವರೇ, ಇವರು ಇನ್ನೂ ಹೆಚ್ಚಾಗಿ ನಿನ್ನ ಮಾರ್ಗದಲ್ಲಿ ನಿನ್ನ ಭಯ ಭಕ್ತಿಗೆ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸಿ ನಡೆಸುವುದು ನಾವು ಪ್ರಾರ್ಥಿಸುತ್ತೇವೆ. ಈ ಆರಾಧನೆಯನ್ನು ಕೂಡ ದೇವರಾತ್ಮನೆ ನೀನೆ ಆದಿಂದಲೂ ಅಂತ್ಯದವರೆಗೂ ನೀನಿದ್ದು ನಡೆಸಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇನ್ನು ಮುಂದೆ ಎಲ್ಲವೂ ಕೂಡ ದೇವರಾತ್ಮನೆ ನೀನೆ ನಿನ್ನ ಚಿತ್ತದಂತೆ ಆಶೀರ್ವದಿಸಿ ನಡೆಸು. ಎಲ್ಲ ಘನ ಮಾನ ಮಹಿಮೆ ಘನತೆಯವರನ್ನು ನಿಮಗೆ ಸಲ್ಲಿಸುತ್ತಾ ಸರ್ವಶಕ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವನಿದ್ದೇವೆ ತಂದೆ. ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ನನ್ನ ಸೆರೆಯಂತ ಹೇಳಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ಆತನ ನಮ್ಮ ತಂದೆ ಆ ದೇವರ ಪ್ರೀತಿಯ ಕರ್ತನಾದ ಯೇಸುವಿನ ಕೃಪೆ ಪವಿತ್ರ ಆತ್ಮನ ಅನ್ಯೋನ್ಯತೆ ಆಗಿದೆ ನಿನಗೆ ಸದಾ ಕಳುವ ಯೇಸುವಿನ ರಹಸ್ಯಗಳನ್ನ ಬರೋವರೆಗೂ ಸಭೆಯಾದ ನಮ್ಮೆಲ್ಲರ ಸಂಕಟವೂ ಇರಲಿ. ಎಲ್ಲರೂ ಪ್ರಯತ್ನ ಮಾಡಿ ನಿಮ್ಮ ಹೆಸರು ಬರ್ಬಿಟ್ಟು ನಿಮ್ಮ ಧೈರ್ಯ ಮತ್ತು ಪ್ರೇಯರ್ ಇದ್ರೆ ಅಲ್ಲಿ ಬರ್ಕೊಡ್ರಿ.
ನೀ ಅದೇನಾಗ ಬರ್ಕೊಡ ಅಷ್ಟೇ. ಹೆಸರು ಅವ್ರ ಹೆಸರು ಏನಕ್ಕಂತ ನಿಮ್ಮ ಹೆಸರು ಏನಪ್ಪ? ನೀ ಹೆಸರು ಏನನ್ನ ಸಮಸ್ಯೆ ಇದ್ರೆ ಅದು ಏನಾರ ಇದ್ರೆ ಬರ್ಕೊಡ್ರಿ. ನಿಮ್ಮ ಹೆಸರು ಎಲ್ಲ ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡ್ತಾರೆ ಅಷ್ಟೇ. ಯೇಸು ಸ್ವಾಮಿ ನಿಮ್ಮನ್ನೆಲ್ಲ ಬಹಳ ಪ್ರೀತಿ ಮಾಡ್ತಾರೆ. ನೀವಾಗಿ ನಿಮ್ಮ ಬಂದಿಲ್ಲ, ದೇವರು ನಿಮ್ಮನ್ನ ಇಲ್ಲಿ ಕರೆ ತಂದಾರೆ. ಯೇಸು ಸ್ವಾಮಿ ನಿಮ್ಮನ್ನೆಲ್ಲ ಬಹಳ ಪ್ರೀತಿ ಮಾಡ್ತಾರೆ. ಅದಕ್ಕೆ ನಿಮ್ಮ ಮೇಲೆ ಏನೇನೋ ಸಮಸ್ಯೆಗಳಿದಾವ ಅದನ್ನ